ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಲ್ಲಿ ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಿಮ್ಮ ಮಕ್ಕಳಾಗಿರುವಂತಹ ನಾವೆಲ್ಲರೂ ಸೇರಿ ನಿಮ್ಮ ಕುರಿತಂತೆ ನೀವು ನಮಗೋಸ್ಕರ ಬರೆಸಿಕೊಟ್ಟಿರುವಂತಹ ಈ ಗ್ರಂಥದಲ್ಲಿರುವಂತಹ ಮಾಹಿತಿಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸೇರಿದಿದೆಯಪ್ಪ. ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನು ದಯಪಾಲಿಸಿ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಹಾಗೆ ಕೇಳ್ತಿರುವಂತಹ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವ ಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶ, ಕಳೆದ ವಾರ ನಾವು ಆಲೋಚನೆ ಮಾಡಿದಂತಹ ಅಂಶದ ಕಂಟಿನ್ಯೂಷನ್ ಇವತ್ತು ನೋಡ್ತಿದ್ದೀವಿ ಪ್ರಿಯ. ಇಷ್ಟಕ್ಕೂ ಕಳೆದ ವಾರ ಯಾವ ಅಂಶವನ್ನು ನೋಡಿದ್ದೀವಿ? ಅಪವಾದಿಯ ಕಾರ್ಯಗಳು ಭಾಗ 1. ಗೂಗಲ್ ಇಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರು ಯಾರು ಎಂದು ಕಂಡುಹಿಡಿಯುವುದು ಹೇಗೆ ಎಂಬ ಅಂಶವನ್ನು. ಹೌದು, ವೆರಿ ಗುಡ್. ಹಾಗಾದ್ರೆ ಈ ಅಂಶವನ್ನು ನಾವು ಕಳೆದ ವಾರ ನೋಡಿದ್ದೀವಿ. ಇಷ್ಟೊಂದು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರನ್ನು ಹೇಗೆ ಕಂಡುಹಿಡಿಯುವಂತಹದ್ದು, ನಿಜವಾದ ದೇವರು ಯೇಸು ಕ್ರಿಸ್ತರು ಅಥವಾ ಸತ್ಯವೇದದಲ್ಲಿ ಪ್ರಸ್ತಾವನೆ ಹೊಂದಿರುವಂತಹ ದೇವರೇ ನಿಜವಾದ ದೇವರು ಅಂತ ಹೇಳಿ ಹೇಗೆ ಕಂಡುಹಿಡಿಯುವಂತಹದ್ದು ಅಂತ ಹೇಳಿ ಕಳೆದ ವಾರ ಮೊದಲನೇ ಭಾಗವನ್ನು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ? ಅದರ ಎರಡನೇ ಭಾಗವನ್ನ ಇವತ್ತು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಕಳೆದ ವಾರ ಏನೇನು ಅರ್ಥ ಆಯ್ತು ನಮಗೆ? ದೇವರ ವಿಚಾರದಲ್ಲಿ ಮನುಷ್ಯರಿಗೆ ಪರಿಶೀಲನೆ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಾಯ್ತಲ್ವಾ? ಯಾಕಂದ್ರೆ ಚಿಕ್ಕ ಚಿಕ್ಕ ವಿಚಾರದಲ್ಲೂ ಪರಿಶೋಧನೆ ಮಾಡುವಂತಹ ನಾವು ಇಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರು ಯಾರು ಅಂತ ಹೇಳಿ ಹುಡುಕಿ ತಿಳ್ಕೊಳ್ಲಿಕ್ಕಾಗದೆ ಇರುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹೌದಾ? ಅದೇ ಅಲ್ವಾ ಪ್ರಸ್ತುತ ನಡೀತಿರುವಂತಹದ್ದು. ತಂದೆ ಮಗನ ಹತ್ರ ಬಂದು ಇವರೇ ನಮ್ಮ ಮನೆ ದೇವರು ಅಥವಾ ಇವರೇ ದೇವರು ನಮ್ಮ ಮನೆಗೆ ಅಂತ ಹೇಳಿದ್ರೆ ಮಗ ಪ್ರಶ್ನೆ ಮಾಡದೆ ಅದನ್ನ ಅಕ್ಸೆಪ್ಟ್ ಮಾಡ್ತಾನೆ. ಹೌದಾ? ಅದೇ ತಂದೆ, ನಾನ್ ವ್ಯವಸಾಯ ಮಾಡ್ತಿದ್ದೀನಿ, ನೀನು ವ್ಯವಸಾಯ ಮಾಡ್ಬೇಕು ಅಂದ್ರೆ ವಯಸ್ಸಿಗೆ ಬಂದಿರುವಂತಹ ಮಗ ಅಕ್ಸೆಪ್ಟ್ ಮಾಡ್ತಾನ? ಅಂದ್ರೆ ನೀನು ಓದಿಲ್ಲ, ಅದಕ್ಕೆ ಇದನ್ ಮಾಡ್ತಿದ್ಯಾ, ನಾನು ಓದಿದ್ದೀನಿ, ನನ್ನ ಇಷ್ಟ ಬಂದಂತೆ ಬಾಳುವುದಕ್ಕೆ ನನ್ನನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಹೌದಾ? ಇದೇ ಅಲ್ವಾ ನಡೆಯುವಂತಹದ್ದು. ಅಂದ್ರೆ ನಮಗೆ ನಮ್ಮ ಉದ್ಯೋಗದಲ್ಲೋ ಇನ್ನೊಂದು ವಿಚಾರದಲ್ಲೋ ಇರುವಂತಹ ಕಾಳಜಿ, ಆಸಕ್ತಿ ಅನ್ನುವಂತಹದ್ದು ಎಲ್ಲೆಲ್ಲ ದೇವರ ವಿಚಾರದಲ್ಲಿ, ಸತ್ಯವಾಗಿರುವಂತಹ ದೇವರು ಯಾರು ಅನ್ನುವಂತಹದನ್ನ ಹುಡುಕುವಂತಹ ವಿಚಾರದಲ್ಲಿ ಇವೇನು ಹಂಗಾಗೋಗಿದೆ ಅಲ್ವಾ ಪ್ರಿಯರೇ? ದೇವರು ಅಂತ ಹೇಳಿದ್ರೆ, ಯಾಕಂದ್ರೆ ದೇವರು ಅಂದ್ರೆ ಯಾರನ್ನ ನಂಬುದ್ರು ಪರವಾಗಿಲ್ಲ, ಹೌದಾ? ನಾವು ನಮ್ಮ ಮರಣ ಆದ ನಂತರ ನಾವು ನ್ಯಾಯ ವಿಚಾರಣೆಯಲ್ಲಿ ಹೋದ ನಂತರ, ಅಲ್ಲಿ ಹೋಗಿ ನಿಂತ ನಂತರ, ಅಲ್ಲೊಂದ್ ವೇಳೆ ನೀವು ನಂಬಿರುವಂತಹ ದೇವರಿಲ್ಲ ಅಂತ ಅನ್ಕೊಡಿ. ಪ್ರಪಂಚದಲ್ಲಿ ಅವ್ರವ್ರು ಬೇರೆ 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 ದೇವರುಗಳನ್ನ ನಂಬಿದ್ದಾರೆ. ಅವ್ರವ್ರು ನಂಬಿರುವಂತಹ ದೇವರುಗಳು ನ್ಯಾಯ ವಿಚಾರಣೆಯಲ್ಲಿ ಇಲ್ಲ ಬೇರೆ ಯಾರೋ ಇದ್ದಾರೆ ಅಂತ ಅನ್ಕೊಡಿ. ಹೇಗಿರುತ್ತೆ ಪರಿಸ್ಥಿತಿ? ಹೌದಲ್ವಾ? ನಾವು ನಂಬಿರುವಂತಹ ದೇವರಿಲ್ಲ ನ್ಯಾಯ ವಿಚಾರಣೆಯಲ್ಲಿ, ಬೇರೆ ಯಾರೋ ಇದ್ದಾರೆ, ಹೆಂಗಿರುತ್ತೆ ಪರಿಸ್ಥಿತಿ? ಹೌದಲ್ವಾ? ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಅಲ್ವಾ? ಏನು? ನಿಜವಾದ ದೇವರು ಯಾರು? ಇಷ್ಟೊಂದು ಕೋಟಿ ದೇವರುಗಳ ಈ ಪ್ರಪಂಚ ಕರೆಯುತ್ತೆ. ಸಾಕಷ್ಟು ಕೋಟಿ ವ್ಯಕ್ತಿಗಳನ್ನ, ಜನರನ್ನ, ಶಕ್ತಿಗಳನ್ನ ದೇವರು ಅಂತ ಹೇಳಿ ಕರೆಯುತ್ತೆ. ಹೌದಾ? ಅಷ್ಟರಲ್ಲಿ ನಿಜವಾದ ದೇವ್ರು ಯಾರು ಅನ್ನುವಂತಹದನ್ನ ಕಳೆದ ವಾರ ನಾವು ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ಅದ್ರಲ್ಲಿ ಒಂದು 3-4 ಪಾಯಿಂಟ್ ಅನ್ನ ಆಲೋಚನೆ ಮಾಡಿದೀವಲ್ವಾ? ಹೇಳ್ತಾರೆ ಯಾರಾದ್ರೂ ಕಳೆದ ವಾರ ಆಲೋಚನೆ ಮಾಡಿದಂತಹ ಪಾಯಿಂಟ್ಸ್? ದೇವರು ಒಬ್ಬನೇ. ದೇವರು ಒಬ್ಬರೇ ಆಗಿರ್ಬೇಕು. ಯಾವ್ದಾದ್ರು ಧರ್ಮದಲ್ಲಿ ಒಬ್ಬರಿಗಿಂತ ಹೆಚ್ಚಾದ ದೇವರುಗಳಿದ್ದಾರೆ ಅಂತ ಹೇಳಿದಾಗ ಅವರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಸೃಷ್ಟಿಯಲ್ಲಿ ನಾವು ನೋಡುವಂತಹ ಪ್ರತಿ ಮುಖ್ಯಾಂಶವೂ ಸಹ ಒಂದೇ. ನಮಗಿರುವಂತಹ ಒಂದೇ ಸೂರ್ಯ, ಒಂದೇ ಚಂದ್ರ. ಸೊ ಒಬ್ಬರು ದೇವರಿದ್ರೆ ಮಾತ್ರ ಒಂದು ಸೂರ್ಯನನ್ನ ಸೃಷ್ಟಿ ಮಾಡಿರ್ತಾ ಇದ್ರು. ಹೌದಲ್ವಾ? ಸಾಕಷ್ಟು ಕೋಟಿ ದೇವರುಗಳಿದ್ದಾರೆ ಅಂತ ಅನ್ಕೊಳ್ಳಿ, ಎಷ್ಟು ಸೂರ್ಯ ಇರ್ಬೇಕಿತ್ತು? ಹೌದಾ? ಎಷ್ಟು ಚಂದ್ರ ಇರ್ಬೇಕಿತ್ತು? ಇಷ್ಟಕ್ಕೂ ಆ ಕೋಟಿ ದೇವರುಗಳಲ್ಲಿ ಈ ಸೂರ್ಯನನ್ನ ಮಾಡಿದಂತಹ ದೇವರು ಯಾರು? ಮ್ಯಾಚ್ ಆಗೋದಿಲ್ಲ ಅಲ್ವಾ? ಹಾಗಾದ್ರೆ ದೇವರು ಅಂತ ಹೇಳಿದಾಗ, ಒಂದು ಧರ್ಮ ಸತ್ಯವಾಗಿರುವಂತಹದ್ದು ಅಂತ ಹೇಳ್ಬೇಕು ಅಂತ ಹೇಳಿದಾಗ ದೇವರು ಒಬ್ಬರಾಗಿರ್ಬೇಕು. ನೆಕ್ಸ್ಟ್, ಆಮೇಲೆ ಒಬ್ಬೊಬ್ಬರಾಗಿ. ನೆಕ್ಸ್ಟ್, ಇಹಲೋಕದ ಜೀವನ ಇರಬಾರದು. ಇಹಲೋಕದ ಜೀವನ ಏನು? ವಿವಾಹ, ಮಕ್ಕಳು, ಅಥವಾ ಆಸೆ, ಅಥವಾ ಇನ್ನೊಂದು ಈ ರೀತಿಯಾಗಿರುವಂತಹ ಕೋರಿಕೆಗಳು, ಅಥವಾ ಹುಟ್ಟು, ಸಾವು, ಇದನ್ನ ಮೀರಿರುವಂತವರು ದೇವರು. ಇದನ್ನ ಮೀರಿರುವಂತವರು ಅಂದ್ರೆ
ಈ ಮನುಷ್ಯರ ಜೀವಾಂಶ ಏನದ ಈ ಪರಿಧಿಗೆ ಬರದೇ ಇರುವಂತವರು ದೇವರು. ಅಂದ್ರೆ ಈ ಹುಟ್ಟಿನಲ್ಲಿ ಬಂಧಿತರಾಗಿರುವಂತಹದ್ದು, ಸಾವಿನಲ್ಲಿ ಬಂಧಿತರಾಗಿರುವಂತಹದ್ದು, ಇದೆಲ್ಲ ಏನು ಅಂತ ಹೇಳಿದ್ರೆ ಈ ಭೂಮಿಯ ಮೇಲಿರುವಂತಹ ಮನುಷ್ಯರಿಗೆ ಮಾತ್ರ ಆಗುವಂತಹ ಎಕ್ಸ್ಪೀರಿಯನ್ಸಸ್. ಏನೇನು ಈ ಹುಟ್ಟುವಂತಹದ್ದು, ಭೂಮಿ ಮೇಲೆ ಸಾಯುವಂತಹದ್ದು, ಅದಾದ್ಮೇಲೆ ಮದುವೆ ಆಗುವಂತಹದ್ದು, ಮಕ್ಕಳಾಗುವಂತಹದ್ದು, ಇವೆಲ್ಲವೂ ಏನಿದೆ ಒಬ್ಬರಿಗಿಂತ ಹೆಚ್ಚಾಗಿ ವಿವಾಹ ಮೊಟ್ಟ ಮೊದಲನೇದಾಗ ವಿವಾಹ ಆಗುವಂತವರೇ ದೇವರಲ್ಲ. ಪ್ರಪ್ರಥಮವಾಗಿ ಫಸ್ಟ್ ಪಾಯಿಂಟ್ ಅದು. ವಿವಾಹ ಆಗುವಂತವರು ದೇವರಲ್ಲ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ಇನ್ನು ವಿವಾಹ ಆಗುವಂತವರೇ ದೇವರಲ್ಲ ಅಂತ ಹೇಳಿದಾಗ ಒಬ್ಬರಿಗಿಂತ ಇನ್ನೂ ಹೆಚ್ಚಾದ ಜನರನ್ನ ವಿವಾಹ ಆಗಿದ್ದಾರೆ ಅಂತ ಅನ್ಕೊಳ್ಳಿ, ಇವ್ರು ದೇವರಾಗ್ತಾರೆ? ನಿಮ್ಗೆ ಏನ್ಸುತ್ತೆ? ಆಗ್ತಾರ? ನಾವ್ ಕಳೆದ ವಾರ ಆಲೋಚನೆ ಮಾಡಿ ನೋಡಿದ್ವಿ ಏನಂತ, ಯೇಸು ಕ್ರಿಸ್ತರು ಸಹ ಭೂಮಿ ಮೇಲೆ ಮನುಷ್ಯ ಸ್ವರೂಪವನ್ನ ಧರಿಸ್ಕೊಂಡ್ ಬಂದ್ರಲ್ವಾ, ಅವ್ರು ಹೇಗ್ ದೇವರಾಗ್ತಾರೆ ಅಂತ ಹೇಳಿ ಅದನ್ನು ಸಹ ಆಲೋಚನೆ ಮಾಡಿ ನೋಡಿದ್ವಿ. ಯೇಸು ಕ್ರಿಸ್ತರ ಜನನ ಈ ಭೂಮಿಯ ಮೇಲೆ ಯೇಸು ಕ್ರಿಸ್ತರು ಜನಿಸಿದ್ರು ಅಂತ ಒಂದ್ ವೇಳೆ ನಾವು ಕರೆದ್ರೆ ಅದರ ಅರ್ಥ ಏನು ಅಂತ ಹೇಳಿ ನಾವು ಕಳೆದ ವಾರ ಮಾತಾಡ್ಕೊಂಡ್ವಿ. ಈ ಭೂಮಿಯ ಮೇಲೆ ಯೇಸು ಕ್ರಿಸ್ತರಿಗೆ ಮರಣ ಬಂತು ಅಂತ ಹೇಳಿ ನಾವು ಮಾತಾಡ್ಕೊಂಡಾಗ ಆ ಮರಣ ಅನ್ನುವಂತಹದ್ದು ಎಂತದ್ದು, ಏನಕ್ಕೋಸ್ಕರ ಆಯ್ತು ಅಂತಲೂ ನಾವು ಕಳೆದ ವಾರ ಮಾತಾಡ್ಕೊಂಡ್ವಿ, ಹೌದಲ್ವಾ? ಅದಕ್ಕೆ ಸಂಬಂಧಪಟ್ಟಂತೆ ಕೊನೆಯಲ್ಲಿ ಈ ಭಾಗದ ಕೊನೆಯಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನೋಡಿ ಆಲೋಚನೆ ಮಾಡಿ ಮುಗಿಸೋಣ. ಓಕೆ, ಸದ್ಯಕ್ಕೆ ಇಷ್ಟ ಅರ್ಥ ಮಾಡ್ಕೊಳ್ಳಿ. ಪ್ರಪ್ರಥಮವಾಗಿ ಕಳೆದ ವಾರ ನಾವು ಆಲೋಚನೆ ಮಾಡಿದಂತಹ ಮೊದಲನೇ ಪಾಯಿಂಟ್, ದೇವರು ಒಬ್ಬರೇ ಆಗಿರ್ಬೇಕು. ಅದನ್ನ ಹೊರತುಪಡಿಸಿ ಇಹಲೋಕದ ಜೀವನ, ವಿವಾಹ, ಮಕ್ಕಳು, ಸಂಬಂಧಗಳು, ಆದ್ರೆ ಏನಿದೆ ನಾರ್ಮಲ್ ಆಗಿ ಮನುಷ್ಯರಿಗೆಲ್ಲ ಏನೇನು ಇದೆಯಲ್ಲ, ಇದೆಲ್ಲ ಇರುವಂತವರು ದೇವರಲ್ಲ. ಅದು ಸೆಕೆಂಡ್ ಪಾಯಿಂಟ್. ಇನ್ನ ಮೂರನೇದಾಗಿ 4 ಪಾಯಿಂಟ್ ಏನೋ ಆಲೋಚನೆ ಮಾಡಿದ್ವಲ್ವಾ? ಥರ್ಡ್ ಪಾಯಿಂಟ್ ಏನ್ ಆಲೋಚನೆ ಮಾಡಿದ್ವಿ? ಸೃಷ್ಟಿಕರ್ತನಾಗಿರಬೇಕು. ಸೃಷ್ಟಿಕರ್ತನಾಗಿರ್ಬೇಕು ದೇವರು ಅಂತ ಹೇಳಿ ಹೇಳಿದಾಗ, ಆ ಸೃಷ್ಟಿಕರ್ತನಾಗಿರುವಂತಹದ್ದು ದೇವರು ಸೃಷ್ಟಿಕರ್ತನು. ಈ ಕೋಟ್ಯಾನುಕೋಟಿ ಜನ ದೇವರುಗಳಲ್ಲಿ ಒಬ್ಬ ದೇವರು ಸೃಷ್ಟಿಕರ್ತರಾಗಿದ್ದಾರೆ. ಆ ಒಬ್ಬ ದೇವರು ಸೃಷ್ಟಿಕರ್ತರು ಅಂತ ಹೇಳಿ ಹೇಗೆ ಕಂಡುಹಿಡ್ಕೊಳ್ಳುವಂತಹದ್ದು ನಾವು? ಅವರದೇ ಆದ ಗ್ರಂಥ ಇರಬೇಕು. ಅವರದ್ದೇ ಆಗಿರುವಂತಹ ಪ್ರಾಮಾಣಿಕ ಗ್ರಂಥ ಇರಬೇಕು. ಗ್ರಂಥ ಇದ್ರೆ ಸಾಕಾಗೋದಿಲ್ಲ. ನಾವ್ ಅದನ್ನು ಸಹ ಕಳೆದ ವಾರ ಮಾತಾಡ್ಕೊಂಡಿದ್ವಿ. ಪ್ರಾಮಾಣಿಕ ಗ್ರಂಥ ಇರಬೇಕು ಅನ್ನುವಂತಹದ್ದು ಅನ್ನುವಂತಹದ್ದು ಒಂದ್ ಕ್ವಾಲಿಫಿಕೇಶನ್ ಅಷ್ಟೇ. ಆ ಒಂದು ಕ್ವಾಲಿಫಿಕೇಶನ್ ಅನ್ನ ನೋಡಿ ಒಂದಷ್ಟು ಜನ ದೇವರುಗಳನ್ನು ಫಿಲ್ಟರ್ ಔಟ್ ಮಾಡಿದ ನಂತರ ನೆಕ್ಸ್ಟ್ ಆ ಪ್ರಾಮಾಣಿಕ ಗ್ರಂಥವನ್ನು ನಾವು ಓಪನ್ ಮಾಡಿ ನೋಡ್ಬೇಕು. ಆ ಗ್ರಂಥವನ್ನು ಓಪನ್ ಮಾಡಿ ನೋಡಿದ ನಂತರ ಒಂದ್ ವೇಳೆ ದೇವರು ಸೃಷ್ಟಿಕರ್ತರಾಗಿದ್ರೆ ಸೃಷ್ಟಿಯ ಬಗ್ಗೆ ಆ ಪ್ರಾಮಾಣಿಕ ಗ್ರಂಥದಲ್ಲಿ ಬರ್ಸಿರ್ಬೇಕು. ಹೌದಾ? ಇದನ್ನ ನಾನೇ ಮಾಡಿದ್ದು, ಸಮುದ್ರವನ್ನ ನಾನೇ ಸೃಷ್ಟಿ ಮಾಡಿದ್ದೀನಿ, ಆಕಾಶವನ್ನ ನಾನೇ ಮಾಡಿದ್ದು, ಭೂಮಿಯನ್ನು ನಾನೇ ಸೃಷ್ಟಿ ಮಾಡಿದ್ದೀನಿ, ಸೂರ್ಯ ಚಂದ್ರ ಇದೆಲ್ಲವನ್ನೂ ಸಹ ನಾನೇ ಸೃಷ್ಟಿ ಮಾಡಿದ್ದೀನಿ ಅಂತ ದೇವರು ಹೇಳಿಕೊಂಡಿರಬೇಕು. ದೇವರು ಪ್ರತಿಯೊಂದೊಂದನ್ನು ತನ್ನ ಗ್ರಂಥದಲ್ಲಿ ಹೇಳಿಕೊಂಡಿರಬೇಕು. ಇದನ್ನ ನಾನೇ ಮಾಡಿದ್ದು, ಇದು ನಾನೇ ಅಂತ ಹೇಳಿ ಹೇಳಿಕೊಂಡಿರ್ಬೇಕು. ಅಥಾರಿಟೇಟಿವ್ ಆಗಿ ಹೇಳಿಕೊಂಡಿರ್ಬೇಕು. ಹೌದಾ? ನಾವು ಕಳೆದ ವಾರ ಮಾತಾಡಿದ ಹಾಗೆ ಸತ್ಯವೇದವನ್ನು ಓಪನ್ ಮಾಡಿದ ತಕ್ಷಣ ದೇವರು ಹೇಳಿ ಕೊಟ್ಟಿರುವಂತಹ ಮೊಟ್ಟ ಮೊದಲನೇ ಮಾತು ಅದೇ. ಹೌದಾ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಅದರ ಅರ್ಥ ಏನು? ದೇವರು ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಏನಂತ, ನಾನು ಸೃಷ್ಟಿಕರ್ತನು. ಅಂದ್ರೆ ದೇವರುಗಳು ಅಂತ ಹೇಳಿ ನೀವು ಹುಡುಕಾಟ ಶುರು ಮಾಡಿದಾಗ ಅದರಲ್ಲಿ ಫಸ್ಟ್ ಕ್ವಾಲಿಟಿ ಸೃಷ್ಟಿಕರ್ತನಾಗಿರ್ಬೇಕು ಅನ್ನುವಂತಹದ್ದಲ್ವಾ? ಆ ಕ್ವಾಲಿಟಿ ನನ್ನಲ್ಲಿದೆ ನೋಡಿ ಅಂತ ಹೇಳಿ ದೇವರು ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸತ್ಯವೇದ ಓಪನ್ ಮಾಡಿದ ತಕ್ಷಣ, ಅಲ್ವಾ? ನಾವು ಪ್ರಪ್ರಥಮವಾಗಿ ಆದಿಕಾಂಡ 1:1 ಅಲ್ವಾ ಓದುವಂತಹದ್ದು. ಸತ್ಯವೇದ ಓಪನ್ ಮಾಡಿದ ತಕ್ಷಣ ಪ್ರಪ್ರಥಮವಾಗಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಸತ್ಯವೇದ ಸಿಕ್ತು ಅಂತ ಅನ್ಕೊಳ್ಳಿ. ಏನ್ ಹೋಗ್ತಾನೆ? ಆದಿಕಾಂಡ 1:1 ಅಲ್ವಾ? ಅಲ್ಲಿ ಏನ್ ಕಾಣಿಸುತ್ತೆ? ನಾನ್ ನೋಡ್ತಿರುವಂತಹ ಆಕಾಶ, ನೋಡ್ತಿರುವಂತಹ ಭೂಮಿ ಇವೆಲ್ಲವೂ ಸಹ ದೇವರೇ ಸೃಷ್ಟಿಕರ್ತನೇ ಸೃಷ್ಟಿ ಮಾಡಿರುವಂತಹದ್ದು. ಆ ಸೃಷ್ಟಿಕರ್ತನು ಈ ಸತ್ಯವೇದ ಬರೆಸಿರುವಂತಹ ದೇವರೇ ಅಂತ ಹೇಳಿ ಕನ್ಕ್ಲೂಷನ್ಗೆ ಬರ್ಬೇಕು ಅನ್ನುವಂತಹದ್ದಲ್ವ ದೇವರ ಹಂಬಲ. ಓಕೆ, ಇದು ಒಂದ್ ಪಾಯಿಂಟ್ ಆಗಿತ್ತು. ಇನ್ನೂ ಏನಾದ್ರು ಆಲೋಚನೆ ಮಾಡಿದ್ವ ನಾವು ಕಳೆದ ವಾರ? ಈ 3 ಪಾಯಿಂಟ್ ಅನ್ನು ಸೃಷ್ಟಿ ಮಾಡಿದ ದೇವರಿಗೆ ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಎಂದು ಗೊತ್ತಿದ್ದು ಅದಕ್ಕೆ ಹೌದಲ್ವಾ? ದೇವರು ಅಂತ ಹೇಳಿ ಇಷ್ಟು ಕೋಟಿ ಜನರಲ್ಲಿ ಐಡೆಂಟಿಫೈ ಮಾಡುವಂತಹದ್ದಕ್ಕೆ ಇನ್ನೊಂದು ಅಸ್ತ್ರ ಏನು, ಇನ್ನೊಂದು ಫಾರ್ಮುಲಾ ಏನು? ದೇವರು ಅಂತ ಹೇಳಿ ಹೇಳಿದಾಗ ಒಂದ್ ವೇಳೆ ಇಷ್ಟು ಕೋಟಿ ಜನರಲ್ಲಿ ಒಂದ್ 50 ಜನ ದೇವರುಗಳು ಸಿಕ್ಕಿದ್ದಾರೆ ಅಂತ ಅನ್ಕೊಳ್ಳಿ. ಇವಾಗ 50 ಜನರಲ್ಲಿ ನಿಜವಾದ ದೇವರು ಯಾರು ಅಂತ ಹುಡುಕ್ಬೇಕು ಅಂತ ಅನ್ಕೊಳ್ಳಿ. ಈ 50 ಜನ ಬರೆದಿರುವಂತಹ ಗ್ರಂಥ ಅಥವಾ ಈ 10 ಜನ ಬರೆದಿರುವಂತಹ ಗ್ರಂಥವನ್ನು ತಗೊಂಡು, ಓಕೆ, ಈಗ ಯಾವ ಗ್ರಂಥದಲ್ಲಿ ಈ ಸೃಷ್ಟಿಯ ಬಗ್ಗೆ ಖಚಿತವಾದ ಮಾಹಿತಿ ಇದೆ ಅಂತ ಹೇಳಿ ಹುಡುಕ್ತಾ ಬರ್ಬೋದು ಅಂತಲೂ ಮಾತಾಡ್ಕೊಂಡಿದ್ವಿ ನಾವು ಕಳೆದ ವಾರ. ಯಾಕಂದ್ರೆ ಒಂದು ಮನೆಯನ್ನ ಕಟ್ಟಿರುವಂತಹ ಮೇಸ್ತ್ರಿಗೋ, ಒಂದು ಮನೆಯನ್ನ ಕಟ್ಟಿರುವಂತಹ ಇಂಜಿನಿಯರ್ಗೋ ಏನ್ ಗೊತ್ತಿರ್ಬೇಕು? ರೀಸೆಂಟ್ ಕಟ್ಟಿದ್ದಾರೆ ಅಂತ ಹೇಳಿ ಹೇಳಿದಾಗ ಮನೆಯಲ್ಲಿ ಕಿಚನ್ ಎಲ್ಲಿದೆ, ಹಾಲ್ ಎಲ್ಲಿದೆ, ಎಷ್ಟು ಮೆಷರ್ಮೆಂಟ್ ಎಷ್ಟು ಬರುತ್ತೆ ಅಂತ ಗೊತ್ತಿರ್ಬೇಕಲ್ವಾ? ಅವಾಗ ಮಾತ್ರ ಆ ವ್ಯಕ್ತಿ ಕಟ್ಟಿರುವಂತೆ, ಅಲ್ವಾ? ಒಂದ್ 10 ಜನ ಇಂಜಿನಿಯರ್ಸ್ ಅನ್ನ ಅಥವಾ 10 ಜನ ಮೇಸ್ತ್ರಿಗಳನ್ನ ನಿಲ್ಲಿಸ್ಬಿಟ್ಟು ಈ ಮನೆಯಲ್ಲಿ ಎಲ್ಲೆಲ್ಲಿ ಏನೇನ್ ಬರುತ್ತೆ ಹೇಳು ಅಂತ ಹೇಳಿ ಹೇಳಿದಾಗ ಆ ವ್ಯಕ್ತಿ ಒಂದೊಂದಾಗಿ ವಿವರಣೆ ಕೊಟ್ಟಾಗ ನಮ್ಗೆ ಅರ್ಥ ಆಗೋಗುತ್ತೆ.
ಈ 10 ಜನರಲ್ಲಿ ಈ ವ್ಯಕ್ತಿನೇ ನಿಜವಾಗ್ಲೂ ಮನೆ ಕಟ್ಟಿರುವಂತಹದ್ದು ಅಂತ ಗೊತ್ತಾಗುತ್ತೆ ಅಲ್ವಾ? ಹಾಗೆ ನೀವು ಒಂದಷ್ಟು ಗ್ರಂಥಗಳನ್ನು ಓದ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಸತ್ಯವೇದದಲ್ಲಿ ದೇವರು ಸೃಷ್ಟಿಯ ಬಗ್ಗೆ ಏನ್ ಹೇಳಿದ್ದಾರೆ, ಇದು ಸತ್ಯವ ಅಂತ ಹೇಳಿ ನೀವು ಹುಡುಕ್ಲಿಕ್ಕೆ ಶುರು ಮಾಡಿದಾಗ, ಈಗ ನೀವು ಪ್ರಸ್ತುತ ಸೈನ್ಸ್ ಟೆಕ್ನಾಲಜಿ ಎಲ್ಲ ನೋಡ್ಬೇಕಾದ್ರೆ ಇದನ್ನೆಲ್ಲ ಮುಂಚಿತವಾಗಿ ಹೇಳಿದಾರಲ್ವಾ ಸೃಷ್ಟಿಯ ಬಗ್ಗೆ. ಈಗ ಸೈನ್ಸ್ ಏನೇನ್ ಹೇಳ್ತಿದ್ಯೋ ಇದನ್ನೆಲ್ಲ ಮುಂಚಿತವಾಗಿ ಹೇಳಿದ್ಯಲ್ವಾ, ಆ ಗ್ರಂಥವನ್ನ ಬರೆಸಿರುವಂತವರೇ ನಿಜವಾದ ದೇವ್ರು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಇದಿಷ್ಟು ಸಹ ಕಳೆದ ವಾರ ನಾವು ಆಲೋಚನೆ ಮಾಡಿದಂತಹ ವಿಚಾರಗಳು, ಸಂಗತಿಗಳು. ಇವತ್ತು 2ನೇ ಭಾಗದಲ್ಲಿ ಏನ್ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಹಾಗಿದ್ರೆ, ಇನ್ನೊಂದಷ್ಟು ಗುಣಲಕ್ಷಣಗಳನ್ನ ನೋಡೋಣ. ದೇವರು ಅಂತ ಅನ್ನಿಸಿಕೊಳ್ಳಕ್ಕೆ ಇನ್ನೊಂದಷ್ಟು ಗುಣಲಕ್ಷಣವನ್ನ ನೋಡೋಣ. ಈ ಗುಣಲಕ್ಷಣಗಳು ಯಾರೆಲ್ಲಾದ್ರೂ ಇದೆಯಾ ಅಂತ ಹೇಳಿ ಹುಡುಕ್ತಾ ಬರೋಣ. ಓಕೆ, ಇನ್ನು ಇವತ್ತಿನ ಪ್ರಪ್ರಥಮ ಗುಣ, ಇವತ್ತು ನಾವು ನೋಡ್ತಿರುವಂತಹ ಪ್ರಪ್ರಥಮ ಗುಣ, ದೇವರು ಅಂತ ಹೇಳಿ ಹೇಳಿದಾಗ ತನ್ನ ಜೀವನದುದ್ದಕ್ಕೂ ಸಹ ಒಂದು ಪಾಪ ಮಾಡಿರಬಾರದು. ಮತ್ತೆ ದೇವರು ಅಂತ ಯಾರನ್ನಾದ್ರೂ ಕರಿತಿದೀವಿ ಅಂತ ಹೇಳಿ ಹೇಳಿದಾಗ ತನ್ನ ಜೀವನದುದ್ದಕ್ಕೂ ಸಹ ಒಂದೇ ಒಂದು ತಪ್ಪು, ಒಂದೇ ಒಂದು ಪಾಪವೂ ಸಹ ಮಾಡಿರಬಾರದು. ಅರ್ಥ ಆಯ್ತಾ ನಮಗೆ ವಿಚಾರ? ಇಷ್ಟಕ್ಕೂ ಇದು ದೇವರು ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕಾದ್ರೆ ನಾವು ಉಪಯೋಗಿಸ್ಕೋಬೇಕಾಗಿರುವಂತಹ ಗುಣಲಕ್ಷಣಗಳು. ಒಂದು ತಪ್ಪು ಮಾಡಿರಬಾರ್ದ ಜೀವನದಲ್ಲಿ? ಇಲ್ಲ. ತಪ್ಪು ಮಾಡಿರುವಂತಹದನ್ನ ಬಿಟ್ಬಿಡಿ. ತಪ್ಪು ಅಂತ ಹೇಳಿದ್ರೆ ದೇವರಿಗೆ ದೂರ. ದೇವರು ತಪ್ಪು ಮಾಡುವಂತಹದ್ದು ದೂರದ ಮಾತು. ಆದ್ರೆ ತಪ್ಪು ಅಂದ್ರೇನೆ ದೇವರಿಗೆ ದೂರ. ಅದನ್ನೇ ಅಲ್ವಾ ನಾವು ಸತ್ಯವೇದದಲ್ಲಿ ನೋಡುವಂತಹದ್ದು. ತಂದೆಯಾಗಿರುವಂತಹ ದೇವರು ಏನಕ್ಕೋಸ್ಕರ ಅಷ್ಟೊಂದೆಲ್ಲ ಪ್ರಯಾಸ ಪಟ್ಟು ಯೇಸು ಕ್ರಿಸ್ತರನ್ನ ಈ ಪಾಪ ಕ್ಷಮಾಪಣೆಯ ಕಾರ್ಯಕ್ರಮದ ನಿಮಿತ್ತ ನೇಮಿಸ್ತಾರೆ ಅಂತ ಹೇಳಿ ಹೇಳಿದ್ರೆ, ಮತ್ತೆ ಮನುಷ್ಯರನ್ನ ತನ್ನ ಹತ್ರ ತಗೋಬೇಕು. ಯಾಕೆ ಇವಾಗ ದೂರ ಆಗೋಗಿದಾರ ಮನುಷ್ಯರು? ಹೌದು. ಯಾಕೆ? ಪಾಪಗಳ ನಿಮಿತ್ತ, ತಪ್ಪುಗಳ ನಿಮಿತ್ತ ದೇವರಿಗೆ ದೂರ ಆಗಿದಾರ. ಇದರ ಅರ್ಥ ಏನು? ತಪ್ಪು ಅಂತ ಹೇಳಿದ್ರೆ ದೇವರಿಗೆ ಅದು ಯಾವತ್ತೂ ಸಹ ದೂರ ಆಪೋಸಿಟ್ ಸೈಡ್ಸ್. ಇದು ಪೂರ್ವ ಆದ್ರೆ ಅದು ಪಶ್ಚಿಮ. ಹಾಗೆ ದೇವರು ಪೂರ್ವದಲ್ಲಿದ್ರೆ ಪಾಪಗಳೆಲ್ಲ ಪಶ್ಚಿಮದ. ನಾನು ನಿಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ತಿದ್ದೀನಿ. ಅಷ್ಟು ದೂರ ದೇವರಿಗೆ ಪಾಪ ಅಂತ ಹೇಳಿ ಹೇಳಿದಾಗ. ಹೌದಾ? ಈಗ ಈ ಕ್ವಾಲಿಟಿಯನ್ನ ಇಟ್ಟು ಯೋಚನೆ ಮಾಡಿ ನೋಡೋಣ, ಯಾರ್ಯಾರಿಗೆ ಮ್ಯಾಚ್ ಆಗತ್ತೆ ಇದು ಇಷ್ಟಕ್ಕೂ. ಏನು ಜೀವನದುದ್ದಕ್ಕೂ ಸಹ, ಅಥವಾ ಜೀವನ ಅನ್ನುವಂತಹದ್ದು ದೇವರಿಗೆ ಇರೋದಿಲ್ಲ ಅಂತ ನಾವೇನ್ ಮಾತಾಡ್ಕೊಂಡಿದ್ವಿ, ಆ ಮಾತಿನ ಪ್ರಕಾರ ಎಂದಿಗೂ ಸಹ ಹಿಂದೆ ಮುಂದೆ ಇವತ್ತು ಯಾವತ್ತೂ ಸಹ ದೇವರು ತಪ್ಪು ಮಾಡಿರಬಾರ್ದು, ತಪ್ಪು ಮಾಡಬಾರ್ದು, ತಪ್ಪು ಮಾಡ್ತಿರಬಾರ್ದು. ಪಾಪ ಮಾಡಿರಬಾರ್ದು, ಮಾಡಬಾರ್ದು, ಮಾಡ್ತಾ ಇರಬಾರ್ದು. ಈಗ ನೀವ್ ಯೋಚನೆ ಮಾಡಿ ನೋಡಿ, ಈ ಪಾಪ ಮಾಡದೇ ಇರುವಂತಹದ್ದು ಮಾತ್ರ ಸಾಲದು. ಏನು? ಪಾಪ ಮಾಡದೇ ಇರುವಂತಹದ್ದು, ಪಾಪ ಮಾಡಿಲ್ಲ ಅನ್ನುವಂತಹದ್ದು ಕ್ಲಿಯರ್ ಆಗಿ ಲಿಖಿತ ರೂಪದಲ್ಲಿ ಬರೆಯಲ್ಪಟ್ಟಿರ್ಬೇಕು. ಇದು ಇಂಪಾರ್ಟೆಂಟ್. ಮತ್ತೆ ದೇವರು ಅಂತ ಹೇಳಿ ಹೇಳಿದಾಗ ಪಾಪ ಮಾಡಿರಬಾರ್ದು, ತನ್ನ ಅಸ್ತಿತ್ವದ ಉದ್ದಕ್ಕೂ ಸಹ ಪಾಪ ಮಾಡಿರಬಾರ್ದು. ನೆಕ್ಸ್ಟ್, ಪಾಪ ಮಾಡಿಲ್ಲ ಅನ್ನುವಂತಹದ್ದು ಕ್ಲಿಯರ್ ಆಗಿ ಲಿಖಿತ ಪೂರ್ವಕವಾಗಿ ಮನುಷ್ಯರಿಗೆ ತಲುಪಿರಬೇಕು. ಯಾಕೆ ತಲುಪಿರ್ಬೇಕು ಮನುಷ್ಯರಿಗೆ ಪಾಪ ಮಾಡಿರಬಾರ್ದು ಅನ್ನುವಂತಹದ್ದು? ಇಷ್ಟಕ್ಕೂ ನಾವು ಸಾಕಷ್ಟು ಸರಿ ಕೇಳಿದೀವಿ. ಏನ್ ಕೇಳಿದೀವಿ? ತಪಸ್ಸು ನಡೀತಿರುತ್ತೆ, ತಪಸ್ಸಿನ ಮಧ್ಯದಲ್ಲಿ ಯಾರನ್ನೋ ನೋಡ್ತಾರೆ, ಅದಾದ ನಂತರ ಏಕಾಗ್ರತೆ ಹಾಳಾಗೋಗುತ್ತೆ, ಅದಾದ್ಮೇಲೆ ಅವರು ಪಾಪ ಮಾಡ್ತಾರೆ. ಈ ಮಾತುಗಳನ್ನೆಲ್ಲ ಸಾಕಷ್ಟು ಸರಿ ಕೇಳಿದೀವ. ಸಾಕಷ್ಟು ಸರಿ ಕೇಳಿದೀವಲ್ವಾ? ಒಬ್ರು ತಪಸ್ ಮಾಡ್ತಿರ್ತಾರೆ, ಅದಾದ ನಂತರ ಒಬ್ಬ ಸ್ತ್ರೀಯನ್ನು ಇನ್ನೊಂದನ್ನು ನೋಡ್ತಾರೆ, ಆಮೇಲೆ ಏಕಾಗ್ರತೆ ಹಾಳಾಗೋಗುತ್ತೆ, ಆಮೇಲೆ ತಪ್ಪಲ್ಲಿ ಬಿದ್ದು ಹೋಗ್ತಾರೆ. ನೆನಪಿಟ್ಕೊಳ್ಳಿ, ದೇವರು ಅಂತ ಹೇಳಿ ಯಾರನ್ನಾದ್ರೂ ಅಂತಿದೀವಿ ಅಂತ ಹೇಳಿ ಹೇಳಿದಾಗ ಅವರು ತಮ್ಮ ಅಸ್ತಿತ್ವದುದ್ದಕ್ಕೂ ಸಹ, ದೇವರು ಅಂತ ಹೇಳಿದ್ರೆ ಆದಿ ಅಂತ್ಯ ಇಲ್ಲದೆ ಇರುವಂತವ್ರು, ಅದನ್ನು ಮಾತಾಡ್ಕೊಂಡಿದ್ವಿ. ಆ ಅಸ್ತಿತ್ವದುದ್ದಕ್ಕೂ ಸಹ ಒಂದೇ ಒಂದು ತಪ್ಪನ್ನು ಸಹ ಮಾಡಿರಬಾರದು. ನಾವ್ ಎಲ್ಲಿ ನೋಡ್ತೀವಿ ಇದನ್ನ? ಯೇಸು ಕ್ರಿಸ್ತರು ಹೇಳ್ಕೊಂಡಿದಾರ, ನನ್ನಲ್ಲಿ ತಪ್ಪಿದ್ಯಾ ಅಂತ ಹೇಳಿ, ನಮ್ಮನ್ನ ತಪ್ಪಿದೆ ಅಂತ ಹೇಳಿ ನಿಮ್ಮಲ್ಲಿ ಯಾರಾದ್ರೂ ನಿರೂಪಿಸ್ಲಿಕ್ಕಾಗತ್ತಾ ನಿಮ್ಮಲ್ಲಿ ಯಾರ ಕೈಯಲ್ಲಾದ್ರು ಅಂತ ಹೇಳಿ ಹೇಳಿದ್ದಾರೆ. ಅದನ್ನ ಹೊರತುಪಡಿಸಿ, ಯೇಸು ಕ್ರಿಸ್ತರು ಹೇಳಿರುವಂತಹ ಮಾತನ್ನ ಹೊರತುಪಡಿಸಿ ಇನ್ನೊಂದು ಮಾತನ್ನ ನೋಡೋಣ ಸತ್ಯವೇದದಲ್ಲಿ. ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. 2:22. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಆತನು ಯಾವ ಪಾಪವನ್ನು ಮಾಡಲಿಲ್ಲ. ತನ್ನ ಜೊತೆ ಇದ್ದಂತಹ ಶಿಷ್ಯನು ಕೊಡ್ತಿರುವಂತಹ ಎವಿಡೆನ್ಸ್ ಇದು. ಯೇಸು ಕ್ರಿಸ್ತರು ತಾನಾಗಿ ತಾನೇ ಹೇಳ್ಕೊಂಡ್ರು, ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳಿ ತಾನಾಗಿ ತಾನೇ ಹೇಳ್ಕೊಂಡ್ರು.
ನಾವು ಆ ಮಾತನ್ನ ಕನ್ಸಿಡರೇಷನ್ಗೆ ತಗೊಳ್ತಾ ಈ ಮಾತನ್ನ ಕನ್ಸಿಡರೇಷನ್ಗೆ ತಗೊಳ್ತಿದ್ವಿ. ಯಾಕೆ? ತನ್ನ ಜೀವನದ ಸಮಕಾಲಿಕ ಸಂದರ್ಭದಲ್ಲಿ ಪೇತ್ರನು ವಾಸ ಮಾಡ್ತಿದ್ರು. ಹೌದಾ? ಯೇಸುಕ್ರಿಸ್ತರು ಇದ್ದಂತಹ ಕಾಲದಲ್ಲಿ ಪೇತ್ರನಿದ್ರ? ಹಾ. ಯೇಸುಕ್ರಿಸ್ತರನ್ನ ಪೇತ್ರನು ಹತ್ತಿರದಿಂದ ನೋಡ್ತಿದ್ರ? ಹೌದು. ಯೇಸುಕ್ರಿಸ್ತರ ಜೊತೆ ಪೇತ್ರನು ಇದ್ರ ಒಂದಷ್ಟು ವರ್ಷಗಳು? ಹೌದು. ಅಷ್ಟು ಕ್ಲೋಸ್ ಆಗಿ ನೋಡಿರುವಂತಹ ಪೇತ್ರನು ಯೇಸುಕ್ರಿಸ್ತನ ಬಗ್ಗೆ ಕೊಡ್ತಿರುವಂತಹ ಸಾಕ್ಷಿ ಇದು. ಏನು? ತನ್ನ ಜೀವನದ ಉದ್ದಕ್ಕೂ ಸಹ ಯಾವ ಪಾಪವನ್ನು ಮಾಡಿಲ್ಲ, ತನ್ನನ್ನು ಬೈಯುವಂತವರನ್ನು ಸಹ ಬೈಯಲಿಲ್ಲ. ನಾವು ಅದನ್ನೇ ಓದ್ಕೊಂಡಂತಹ ಮಾತು. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಿಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಥರ್ಡ್ ಪರ್ಸನ್ ಕೊಡ್ತಿರುವಂತಹ ಎವಿಡೆನ್ಸ್ ಇದು. ಯೇಸುಕ್ರಿಸ್ತರು ತಾನೇ ಹೇಳ್ತಿರುವಂತಹ ಮಾತನ್ನ ನಾವು ಕನ್ಸಿಡರೇಷನ್ಗೆ ಏಕೆಂದ್ರೆ ಯೇಸುಕ್ರಿಸ್ತರು ತಾನಾಗಿ ತಾನೇ ಹೇಳ್ಕೊಂಡಿದ್ದಾರೆ, ನಾನು ಪಾಪ ಮಾಡಿಲ್ಲ, ಅಂದ್ರೆ ನನ್ನಲ್ಲಿ ಪಾಪ ಇಲ್ಲ ಅನ್ನುವಂತಹದ್ದು. ಹೌದಲ್ವಾ? ನಾವು ಆ ಸ್ಟೇಟ್ಮೆಂಟ್ ಅನ್ನ ಏನಕ್ಕೋಸ್ಕರ ಕನ್ಸಿಡರೇಷನ್ಗೆ ತಗೊಳ್ತಿಲ್ಲ ಅಂತ ಹೇಳಿದಾಗ, ನಾವಿನ್ನು ಹುಡುಕ್ತಿದೀವಿ ನಿಜವಾದ ದೇವ್ರು ಯಾರು ಅನ್ನುವಂತಹದನ್ನು ಹುಡುಕ್ತಿದೀವಿ. ಈ ಹುಡುಕಾಟದಲ್ಲಿ ಇನ್ನೂ ಕನ್ಕ್ಲೂಡ್ ಆಗದೇ ಇರುವಂತಹ ಮಾತನ್ನ ತಗೊಳ್ಳುವಂತಹ ಬೇಡ ಅಂತ ಥರ್ಡ್ ಪರ್ಸನ್ ಎವಿಡೆನ್ಸ್ ಅನ್ನ ತಗೊಂಡು ನೋಡ್ತಿದ್ವಿ. ಹೌದಾ? ನೀಟಾಗಿ ಹೇಳಿದಾರ. ಸಮಕಾಲಿಕ ವ್ಯಕ್ತಿನೇ ಹೇಳಿರುವಂತಹ ಮಾತು. ಆತನಲ್ಲಿ ಯಾವ ಪಾಪವೂ ಇಲ್ಲ, ಆತನು ಪಾಪ ಮಾಡಿಲ್ಲ. ಅವಾಗ ಅರ್ಥ ಆಗ್ತಿದ್ಯಾ? ಪಾಪ ಅನ್ನುವಂತಹದ್ರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗತ್ತೆ ಅಂತ ನಮಗ್ ಗೊತ್ತಾ? ಒಬ್ಬರನ್ನ ನೋಡಿ ಒಬ್ಬ ರಾಜ ಇನ್ನೊಬ್ಬ ರಾಜನನ್ನ ನೋಡಿ ಆ ರಾಜನನ್ನ ಸೋಲಿಸ್ಬೇಕು ಅಂತ ಅನ್ಕೊಡುವಂತಹದ್ದು ಪಾಪನೇ. ಹೌದಾ? ಆ ರಾಜನನ್ನ ನಾನು ಸೋಲಿಸ್ಬೇಕು, ರಾಜ್ಯ ನನಗ್ ಬೇಕು ಅಂತ ಅನ್ಕೊಡುವಂತಹದ್ದು ಪಾಪನೇ. ಒಬ್ಬ ಮನುಷ್ಯನಿಗೆ ಹಾನಿ ಮಾಡುವಂತಹದ್ದು ಪಾಪನೇ. ಹೌದಾ? ಇದೆಲ್ಲವೂ ಪಾಪಗಳೇನ? ಈಗ ನೀವು ಚರಿತ್ರೆಯಲ್ಲಿ ಈ ಕೋಟಿ ಜನರ ದೇವರುಗಳು ಅಥವಾ ಸಾವಿರಾರು ಜನ ಅಥವಾ ನೂರಾರು ಜನ ದೇವರುಗಳು ಅನ್ನುವಂತ ಹೇಳಿಕೆ ಏನಿದೆ, ಈ ಪ್ರಿನ್ಸಿಪಲ್ ಅನ್ನ ಒಬ್ಬೊಬ್ಬರಿಗೆ ಅಪ್ಲೈ ಮಾಡಿ ಬನ್ನಿ. ಈ ಇಷ್ಟು ಜನ ದೇವರುಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಹರ್ಟ್ ಮಾಡಿದಾರ, ಒಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡಿದಾರ, ಒಬ್ಬರು ಇನ್ನೊಬ್ಬರನ್ನ ವಂಚಿಸಿದಾರ ಅಂತ ಹೇಳಿ ಹುಡುಕ್ತಾ ಬನ್ನಿ. ಟನ್ನಗಟ್ಲೆ ಸಿಕ್ಕತ್ತೆ ಗೊತ್ತಾ ನಿಮ್ಗೆ? ಟನ್ನಗಟ್ಲೆ ಸಿಕ್ಕತ್ತೆ ಗೊತ್ತಾ? ಒಬ್ಬರು, ನಾವು ಈ ಕೋಟಿ ಜನ ದೇವರುಗಳು ಅಂತ ಏನ್ ಅನ್ಕೊಂಡಿರ್ತೀವಿ, ಇದ್ರಲ್ಲಿ ಒಬ್ಬರು ಇನ್ನೊಬ್ಬರನ್ನ ವಂಚಿಸಿರುವಂತಹ ಸನ್ನಿವೇಶಗಳು, ಘಟನೆಗಳು ಟನ್ನಗಟ್ಲೆ ಸಿಗುತ್ತೆ ಗೊತ್ತಾ? ನಾನು ಬಾಯ್ಬಿಟ್ಟು ಏನು ಹೇಳ್ತಿಲ್ಲ, ಯಾಕಂದ್ರೆ ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ. ನೀವ್ ಯೋಚನೆ ಮಾಡಿ ನೋಡಿ, ಒಬ್ಬರು ಇನ್ನೊಬ್ಬರನ್ನ ವಂಚಿಸಿರುವಂತಹ ಘಟನೆಗಳು ಇದೆಯಾ ಅಂತ ಯೋಚನೆ ಮಾಡಿ ನೋಡಿ. ಇರುತ್ತೆ. ಒಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡಿರುವಂತಹ ಘಟನೆಗಳು ಇದೆಯಾ ಅಂತ ಹೇಳಿ ಯೋಚನೆ. ಒಬ್ಬರು ಇನ್ನೊಬ್ಬರ ಪ್ರಾಣವನ್ನ ತೆಗಿಬೇಕಾದ್ರೆ ಸಾಕಷ್ಟು ಕವಚವನ್ನ ಕೇಳುವ ಸಾಕಷ್ಟು ವಿಚಾರಗಳನ್ನ ನಮಗ್ ಗೊತ್ತಲ್ವಾ? ಒಂದ್ಸರಿ ಯೋಚನೆ ಮಾಡಿ ನೋಡಿ, ಸಾಕಷ್ಟಿದೆ ಅಲ್ವಾ? ಇವೆಲ್ಲ ಪಾಪಗಳೇನ? ಒಬ್ಬರು ಇನ್ನೊಬ್ಬರನ್ನ ವಂಚಿಸುವಂತಹದ್ದು ಪಾಪನೇನ? ಹೌದು. ಒಬ್ಬರು ಇನ್ನೊಬ್ಬರ ಅಧಿಕಾರವನ್ನು ಕಿತ್ಕೋಬೇಕು ಅಂತ ಅನ್ಕೊಳ್ಳುವಂತಹದ್ದು ಪಾಪನೇನ? ಹೌದು. ಹಾಗಾದ್ರೆ ನಾವು ಕೋಟಿ ಜನ ದೇವರುಗಳು ಅಂತ ಏನ್ ಕಾಣಿಸ್ತಾರೆ ನಮ್ಮ ಪ್ರಪಂಚದಲ್ಲಿ, ಅಥವಾ ಸಾವಿರಾರು ಜನ ಅಂತ ಏನ್ ಕಾಣಿಸ್ತಾರೋ, ನೂರಾರು ಜನ ಏನ್ ಕಾಣಿಸ್ತಾರೋ, ಎಲ್ಲಾ ಧರ್ಮದ ದೇವರುಗಳು ಏನ್ ಕಾಣಿಸ್ತಿದಾರೋ ನಮಗೆ, ಇದ್ರಲ್ಲಿ ಈಸಿ ಇವಾಗ ತುಂಬಾ. ಹೌದಲ್ವಾ? ಯಾರು ನಿಜವಾದ ದೇವರು ಅಂತ ಐಡೆಂಟಿಫೈ ಮಾಡುವಂತಹದ್ದು ಸಾಕಷ್ಟು ಈಸಿ. ಯಾಕೆ? ಈ ವಿಚಾರ ಸಿಕ್ತಲ್ವಾ? ದೇವರು ಅಂದ್ರೆ ಒಂದೇ ಒಂದು ಪಾಪ ಮಾಡಿರಬಾರ್ದು, ಈ ಪಾಪದಲ್ಲಿ ವಂಚನೆ, ಕ್ರೂರತ್ವ, ಅದು ಇದು ಹಾನಿ ಮಾಡುವಂತಹದ್ದು ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ. ಈ ಪ್ರಿನ್ಸಿಪಲ್ ಅನ್ನು ನೀವು ಅಪ್ಲೈ ಮಾಡಿ ನೋಡಿದ್ರೆ ಅಷ್ಟು ಕೋಟಿ ಜನರಿಗೆ ನೀಟಾಗಿ ಬಂದು ಒಬ್ಬರಿಗೆ ನಿಂತ್ಕೊಡುತ್ತೆ. ಮತ್ತೆ ಕರೆಕ್ಟ್ ಆಗಿ ಪರಿಶೋಧನೆ ಮಾಡಿ ನೋಡಿದ್ರೆ ಮತ್ತೆ ಒಬ್ಬರಿಗೆ ಬಂದು ನಿಂತ್ಕೊಡುತ್ತೆ. ಯಾರವರು ಅಂದ್ರೆ ಯೇಸುಕ್ರಿಸ್ತರು ಅಂದ್ರು. ರಿಲಿಜಿಯಸ್ ಎಕ್ಸ್ಪರ್ಟ್ಸ್, ನಾವ್ ಹೇಳ್ತಿರುವಂತಹ ಮಾತಲ್ಲ ಇದೆಲ್ಲವೂ ಸಹ. ಇಂಡಿಪೆಂಡೆಂಟ್ ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ಅಂದ್ರೆ ಯಾವುದೇ ಒಂದು ಧರ್ಮಕ್ಕೆ ಸೇರದೇ ಇರುವಂತಹ ಒಂದಷ್ಟು ಜನರ ಗುಂಪು ಬಂದು ಒಂದಷ್ಟು ನೂರಾರು ಸಾವಿರಾರು ಗ್ರಂಥಗಳನ್ನು ತಗೊಂಡು ಒಟ್ಟಾಗಿ ಇಟ್ಟು ಓದಿ ಪಾಯಿಂಟ್ಸ್ ಅನ್ನೆಲ್ಲ ಹೊರಗಡೆ ತೆಗಿತಾರೆ. ದೇವ್ರು ಅಂದ್ರೆ ಈ ಗುಣ ಇರ್ಬೇಕು, ಈ ಗುಣ ಯಾವ ದೇವರಲ್ಲಿದೆ ಅಂತ ಹೇಳಿ ಮತ್ತೆ ಓದ್ತಾರೆ 1000 ಗ್ರಂಥಗಳು. ದೇವ್ರು ಅಂದ್ರೆ ಇನ್ನೊಂದು ಗುಣ ಇರ್ಬೇಕು, ಈ ಗುಣ ಯಾವ ದೇವರಲ್ಲಿದೆ ಅಂತ ಮತ್ತೆ ಇನ್ನೊಂದು 100 ಪುಸ್ತಕವನ್ನು ಓದ್ತಾರೆ. ಫೈನಲೈಸ್ ಮಾಡಿ, ಈ ಪಾಯಿಂಟ್ ಫೈನಲೈಸ್ ಮಾಡಿ ಹೊರಗಡೆ ಬಂದಂತ ಹೆಸರು ಯೇಸು ಕ್ರಿಸ್ತರು ಅಂತ ಹೇಳಿ. ಹೌದಾ? ಯಾಕೆ? ತನ್ನ ಅಸ್ತಿತ್ವದುದ್ದಕ್ಕೂ ಸಹ ಒಂದೇ ಒಂದು ತಪ್ಪು, ಒಂದೇ ಒಂದು ಪಾಪ, ಒಂದೇ ಒಂದು ವಂಚನೆ, ಒಂದೇ ಒಂದು ಕ್ರೂರತ್ವ, ಒಂದೇ ಒಂದು ಹಾನಿಯೂ ಸಹ ಮಾಡದೇ ಇರುವಂತೆ ನಮಗ್ ಕಾಣಿಸುತ್ತೆ. ಹೌದಾ? ಅದು ಯೇಸುಕ್ರಿಸ್ತರು ತಾನಾಗಿ ಹೇಳಿರುವಂತಹ ಮಾತಲ್ಲ ಈಗ ನಾವು ಓದ್ಕೊಂಡಂತಹದ್ದು, ತನ್ನ ಕುರಿತಂತೆ ಒಬ್ಬ ಥರ್ಡ್ ಪರ್ಸನ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಈಗ ನಾವು ನೋಡ್ಕೊಳ್ತಾ ಇರುವಂತಹದ್ದು. ಹೌದಾ? ಇವತ್ತು ನಾವು ನೋಡಿದಂತಹ ಪ್ರಪ್ರಥಮವಾಗಿರುವಂತಹ ಗುಣ ಏನು ಹಾಗಿದ್ರೆ, ದೇವರು ಅಂದ್ರೆ ಪಾಪ ಮಾಡದೇ ಇರುವಂತವರಾಗಿರ್ಬೇಕು, ಪಾಪ ಇಲ್ಲದೆ ಇರುವಂತವರಾಗಿರ್ಬೇಕು, ಪಾಪಕ್ಕೆ ದೂರ ಆಗಿರುವಂತವರಾಗಿರ್ಬೇಕು. ಸ್ಯಾಟಿಸ್ಫೈ ಆಯ್ತಾ ಯೇಸುಕ್ರಿಸ್ತರ ವಿಚಾರದಲ್ಲಿ ಇದು? ಖಂಡಿತ. ಸೆಕೆಂಡ್ ಪಾಯಿಂಟ್,
ಇನ್ನು ದೇವರಲ್ಲಿ ಇನ್ನೂ ಯಾವ ಗುಣ ಇರಬೇಕು, ಇವರೇ ದೇವರು ಅಂತ ಹೇಳಿ ಇನ್ನೂ ಈಸಿಯಾಗಿ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿ ಕೇಳಿದಾಗ, ಮನುಷ್ಯರ ಪಾಪವನ್ನ ಕ್ಷಮಿಸುವಂತಹ ಅಧಿಕಾರ ಇರಬೇಕು. ಯಾರಿಗೆ? ದೇವರಿಗೆ. ಮತ್ತೆ ಸೆಕೆಂಡ್ ಪಾಯಿಂಟ್ ಏನ್ ಆಲೋಚನೆ ಮಾಡಿ ನೋಡುತ್ತಿದ್ದೀವಿ ಇವತ್ತು, ಮನುಷ್ಯರ ಪಾಪವನ್ನ ಕ್ಷಮಿಸುವಂತಹ ಅಧಿಕಾರ ಇರಬೇಕು ದೇವರಿಗೆ. ಈ ಅಧಿಕಾರ ಬಹಿರಂಗವಾಗಿರುವಂತಹದ್ದು, ಹೇಳಿಕೆಯ ರೂಪದಲ್ಲಿ ಹೊರಗಡೆ ಬಂದಿರುವಂತಹದ್ದು. ನೆನ್ಪಿಟ್ಕೊಳ್ಳಿ, ದೇವರು ಅಂತ ಹೇಳಿ ನಾವು ನೋಡ್ತಿರ್ಬೇಕಾದ್ರೆ ಒಂದೊಂದು ಗುಣಲಕ್ಷಣವನ್ನೇ ನೋಡ್ಕೊಂಡು ಹೋಗ್ತಿದೀವಲ್ವಾ. ಈ ಗುಣಲಕ್ಷಣಗಳೆಲ್ಲವೂ ಸಹ ಇದ್ರೆ ಸಾಕಾಗೋದಿಲ್ಲ, ಇದೆಲ್ಲವೂ ಸಹ ಪ್ರದರ್ಶಿಸಲ್ಪಟ್ಟಿರ್ಬೇಕು. ಯಾಕಂದ್ರೆ ದೇವರು ಅಂತ ಹೇಳಿ ನಾವು ಹುಡುಕಬೇಕಾದ್ರೆ, ನೀವೇ ದೇವ್ರು ಅಂತ ಅನ್ಕೊಳ್ಳಿ, ಸದ್ಯಕ್ಕೆ ದೇವರ ಸ್ಥಾನದಲ್ಲಿ ನೀವಿದ್ದೀರಾ ಅಂತ ಅನ್ಕೊಳ್ಳಿ. ನೀವ್ ಹೇಗೆ ಯೋಚನೆ ಮಾಡ್ತೀರಾ? ನೀವು ಸೃಷ್ಟಿ ಮಾಡಿರುವಂತಹ ಮನುಷ್ಯರ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಳ್ಳಿ, ಅಥವಾ ನೀವೇ ದೇವ್ರು ಅಂತ ಹೇಳಿ ನೀವ್ ಹೇಳ್ಕೋಬೇಕು ಅಂತ ಅನ್ಕೊಳ್ಳಿ. ಹೇಗೆ ಹೇಳ್ಕೊಳ್ತೀರಾ? ನಾನೇ ಅಂತ ಹೇಳ್ಕೊಬೇಕಲ್ವಾ? ನಾನೇ ಅಂತ ಹೇಳ್ಕೊಂಡ್ರೆ ಅಲ್ವಾ ನೀವು ಸೃಷ್ಟಿ ಮಾಡಿರುವಂತಹ ಮನುಷ್ಯರಿಗೆ ನೀವು ದೇವ್ರು ಅಂತ ಗೊತ್ತಾಗತ್ತೆ. ನೀವು ಮುಚ್ಚಿಟ್ಕೊಂಡ್ರಿ ಅಂತ ಅನ್ಕೊಳ್ಳಿ ಸತ್ಯವನ್ನ, ಅದು ಗೊತ್ತಾಗೋದೇ ಇಲ್ಲ. ಹೌದಾ? ನೀವು ದೇವರ ಸ್ಥಾನದಲ್ಲಿ ಇದ್ದೀರಾ, ನೀವೇ ದೇವ್ರು ಅಂತ ಹೇಳಿದಾಗ ಏನಾಗಿರ್ಬೇಕು? ನೀವು ಸ್ಪಷ್ಟವಾಗಿ ಮನುಷ್ಯರಿಗೆ ನಿರೂಪಣೆ ಮಾಡ್ಕೊಂಡಿರ್ಬೇಕು. ಏನಂತ? ನೀವೇ ದೇವ್ರು ಅಂತ ನಿರೂಪಣೆ ಮಾಡ್ಕೊಂಡಿರ್ಬೇಕು. ಅದು ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಬೇಗ ಅದು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನೀವು ಹೇಳ್ಬೇಕು. ಹೌದಾ? ನಾನೇ ಮಾರ್ಗ, ಸತ್ಯ, ಜೀವ, ನಾನೇ ದಾರಿ ಪರಲೋಕಕ್ಕೆ, ನನ್ನಲ್ಲೇ ಜೀವ ಇದೆ. ಹೌದಲ್ವಾ? ಇದನ್ನೆಲ್ಲವೂ ಸಹ ಸ್ಪಷ್ಟವಾಗಿ ಹೇಳಿಕೊಂಡಿರಬೇಕು. ಇದರ ಜೊತೆ ಈಗ ನಾವು ಸೆಕೆಂಡ್ ಪಾಯಿಂಟ್ ಏನ್ ಆಲೋಚನೆ ಮಾಡಿ ನೋಡ್ತಿದ್ವಿ, ದೇವರಿಗೆ ಮನುಷ್ಯರ ಪಾಪವನ್ನ ಕ್ಷಮಿಸುವಂತಹ ಅಧಿಕಾರ ಇರುತ್ತೆ. ಆ ಅಧಿಕಾರ ಪ್ರದರ್ಶಿಸಲ್ಪಟ್ಟಿರಬೇಕು. ಇದು ಈ ಮನುಷ್ಯರ ಪಾಪವನ್ನ ಕ್ಷಮಿಸುವಂತಹ ಅಧಿಕಾರ ಇರಬೇಕು ದೇವರಾಗಿದ್ರೆ ನಿಜವಾಗ್ಲು ಅಂತ ಏನ್ ನಾವು ಮಾತಾಡ್ಕೊಳ್ತಿದ್ವಿ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಚನವನ್ನ ನಾವು ಹೇಳೋಣ. ಸತ್ಯವೇದದಲ್ಲಿ ಮಾರ್ಕನು ಬರೆದ ಸುವಾರ್ತೆ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನ. 2:5. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ಯಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಏನರ್ಥ ಆಯ್ತು ಈ ವಚನದಿಂದ ನಮಗೆ? 6ನೇ ವಚನದಲ್ಲಿ ಏನರ್ಥ ಆಯ್ತು ನಮಗೆ? ಅಲ್ಲಿರುವಂತ ಶಾಸ್ತ್ರಿಗಳು ಪರಿಸಾಯರೇ ಹೇಳ್ತಿದ್ದಾರೆ ಏನಂತ? ದೇವರಿಗೆ ಇರ್ಬೇಕಾಗಿರುವಂತ ನಿಜವಾದ ಗುಣಲಕ್ಷಣ ಏನು ಅಂತ ಅವ್ರು ಹೇಳ್ತಿದ್ದಾರೆ 6ನೇ ವಚನದಲ್ಲಿ. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ಯಾರು ಪಾಪಗಳನ್ನು ಕ್ಷಮಿಸಬಲ್ಲರು. ದೇವರೊಬ್ಬನೇ ಹೊರತು ಮತ್ಯಾರು ಪಾಪಗಳನ್ನ ಕ್ಷಮಿಸಬಲ್ಲರು. ಈ ಮಾತಿಗೆ ಅರ್ಥ ಏನು ಪ್ರಿಯರೇ? ಈ ಮಾತಿಗೆ ಅರ್ಥ ಏನು? ದೇವರೊಬ್ಬರೇ ಬಿಟ್ರೆ ಬೇರೆ ಯಾರ ಕೈಯಲ್ಲೂ ಪಾಪವನ್ನ ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಅಲ್ವಾ ಇದರ ಅರ್ಥ? ಹಾಗಾದ್ರೆ ದೇವರಿಗೆ ಇರ್ಬೇಕಾಗಿರುವಂತ ಇನ್ನೊಂದು ಮುಖ್ಯವಾಗಿರುವಂತ ಗುಣಲಕ್ಷಣ ಏನು? ಪಾಪವನ್ನ ಕ್ಷಮಿಸುವಂತಹ ಅಧಿಕಾರ ಇರುತ್ತೆ ದೇವರಿಗೆ. ಅದು ನಾವ್ ಹೇಳ್ತಿರುವಂತಹ ಮಾತಲ್ಲ, ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಳ್ತಿರುವಂತಹ ಮಾತಲ್ಲ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರನ್ನ ಕಂಡ್ರೆ ಯಾರಿಗೆ ಆಗೋದಿಲ್ವೋ ಅವ್ರು ಹೇಳ್ತಿರುವಂತಹ ಮಾತು. ಯೇಸು ಕ್ರಿಸ್ತರು ದೇವರು ಅಂತ ಯಾರು ಒಪ್ಪೋದಿಲ್ವೋ ಅವ್ರು ಹೇಳ್ಕೊಳ್ತಿರುವಂತಹ ಮಾತು ಏನಂತ? ಅವ್ರಿಗೂ ಕಾಮನ್ ಸೆನ್ಸ್ ಇದೆ, ಅವ್ರಿಗೂ ಆಲೋಚನೆ ಇದೆ. ಅವ್ರ ಏನಂತ ಹೇಳ್ತಿದ್ದಾರೆ? ದೇವರು ಅಂದ್ರೆ ಪಾಪವನ್ನ ಕ್ಷಮಿಸುವಂತಹ ಅಧಿಕಾರ ಇರಬೇಕು. ದೇವರು ಒಬ್ರಿಗೆ ಮಾತ್ರ ಇರುವಂತಹದ್ದು ಅಧಿಕಾರ, ಪಾಪವನ್ನ ಕ್ಷಮಿಸುವಂತಹ ಅಧಿಕಾರ. ಈಗ ಮತ್ತೆ ಈ ಪ್ರಪಂಚದಲ್ಲಿರುವಂತಹ ಈ ಕೋಟಿ ದೇವರುಗಳನ್ನ ಮತ್ತೆ ಕನ್ಸಿಡರೇಷನ್ಗೆ ತಗೊಳ್ಳೋಣ. ಈಗ ಯಾವ ಅಧಿಕಾರ ಇರ್ಬೇಕು ಅಂತ ಮಾತಾಡ್ಕೊಂಡಿದ್ವಿ? ಪಾಪವನ್ನ ಕ್ಷಮಿಸುವಂತ ಅಧಿಕಾರ ಇರ್ಬೇಕು. ಓಕೆ, ಈಗ ಪಾಪವನ್ನ ಕ್ಷಮಿಸುವಂತ ಅಧಿಕಾರ ಇಷ್ಟಕ್ಕೂ ಈ ದೇವರುಗಳಿಗೆ ಇದೆಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗತ್ತೆ? ನೀವ್ ಹೇಳಿ, ಹೆಂಗ್ ಗೊತ್ತಾಗತ್ತೆ? ಪಾಪವನ್ನ ಕ್ಷಮಿಸುವಂತಹ ಅಧಿಕಾರ ಈ ಇಷ್ಟು ದೇವರುಗಳಲ್ಲಿ ಈ ಯಾರಿಗಿದೆ ಅಂತ ಹೇಳಿ ಹೆಂಗ್ ಕಂಡುಹಿಡಿಯುವಂತಹದ್ದು? ಗ್ರಂಥದಲ್ಲಿ ಬರಬೇಕು, ಅವರೇ ಸ್ವತಃ ಹೇಳಿರ್ಬೇಕು. ಏನಂತ? ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿ ಯಾರಿಗಾದ್ರೂ ಹೇಳಿರ್ಬೇಕು. ಹೌದಾ?
ಹೀಗೆ ಅಲ್ವಾ ಐಡೆಂಟಿಫೈ ಮಾಡುವಂತಹದ್ದು. ಅವರು ಬರ್ತಿರುವಂತಹ ಗ್ರಂಥವನ್ನು ತಗೊಂಡು ಓದಿದ್ರೆ ಗೊತ್ತಾಗುತ್ತಲ್ವಾ ಏನಂತ. ಎಲ್ಲಾದ್ರೂ ಈ ಗ್ರಂಥದಲ್ಲಿರುವಂತಹ ಅವರವರ ಗ್ರಂಥದಲ್ಲಿರುವಂತಹ ದೇವರುಗಳು ಯಾರಿಗಾದ್ರೂ ಏನಂತ ಹೇಳಿರ್ಬೇಕು, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿರ್ಬೇಕು. ಅವ್ರು ದೇವರಾಗ್ತಾರೆ. ಹೌದಾ? ಈಗ 5ನೇ ವಚನವನ್ನು ಓದೋಣ. 2:5. ಅದೇ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನ. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಒಂದ್ ಕೆಲಸ ಮಾಡೋಣ. ಯಾವಾಗ ನಿಮ್ಮ ಜೀವನದಲ್ಲಿ ಟೈಮ್ ಅನ್ನುವಂತಹದ್ದು ಸಿಕ್ಕುತ್ತೋ, ಫ್ರೀ ಟೈಮ್ ಅನ್ನುವಂತಹದ್ದು ಸಿಕ್ಕುತ್ತೋ, ಅವಾಗ ನೀವು ಬೇಕಾದ್ರೆ ಬೇರೆ ಧರ್ಮದ ಗ್ರಂಥಗಳನ್ನು ಓದ್ಲಿಕ್ಕೋ ಅಥವಾ ರಿಸರ್ಚ್ ಮಾಡ್ಲಿಕ್ಕೋ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ನೋಡ್ಲಿಕ್ಕೋ ಪ್ರಯತ್ನ ಪಡಿ. ಗೂಗಲ್ ಮಾಡಿ ನೋಡಿ ಏನಂತ. ಪ್ರಪಂಚದಲ್ಲಿ ಸತ್ಯವೇದ ಒಂದನ್ನ ಬಿಟ್ಟು, ಸತ್ಯವೇದದಲ್ಲಿ ಯೇಸು ಕ್ರಿಸ್ತರು ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಹೋಗು ಅಂತ ಹೇಳಿರುವಂತಹದ್ದು ಒಂದು ಬಿಟ್ಟು, ಬೇರೆ ಯಾವ ಗ್ರಂಥದಲ್ಲಾದ್ರೂ ಯಾರಾದ್ರೂ ಮನುಷ್ಯರ ಹತ್ರ ಹೇಳಿದಾರ ಈ ಮಾತನ್ನ ಅಂತ ಹೇಳಿ ಒಂದ್ಸರಿ ಗೂಗಲ್ ಮಾಡಿ ನೋಡಿ. ಒಂದ್ ಆನ್ಸರ್ ಬರುತ್ತೆ. ಏನಂತ? ಬೋಲ್ಡ್ ಲೆಟರ್ಸ್ ಅಲ್ಲಿ ನೋ ಅಂತ ಬರುತ್ತೆ. ಗೊತ್ತಾ ನಮ್ಗೆ? ಏನ್ ಅರ್ಥ ಆಗ್ತದೆ ನಮ್ಗೆ ಅದರಿಂದ? ಇದರಿಂದ ನಮಗೆ ಏನ್ ಅರ್ಥ ಆಗ್ತದೆ? ಯೇಸು ಕ್ರಿಸ್ತರೊಬ್ಬರೇ ನಿಜವಾದ ದೇವರು. ಯೇಸು ಕ್ರಿಸ್ತರೊಬ್ಬರೇ ನಿಜವಾದ ದೇವರು. ಇಷ್ಟೊಂದು ಕೋಟಿ ಜನ ದೇವರುಗಳಲ್ಲಿ ನಿಜವಾದ ದೇವರನ್ನು ಹುಡುಕುವಂತಹ ತುಂಬಾ ಈಸಿ, ನಮಗ ಮನಸ್ಸಿದ್ರೆ. ಹೌದಾ? ನಾವ್ ಕಳೆದ ವಾರ ಆಲೋಚನೆ ಮಾಡಿದಂತಹ ಗುಣಲಕ್ಷಣಗಳು, ಈಗ ನಾವ್ ಆಲೋಚನೆ ಮಾಡಿ ನೋಡ್ತಿರುವಂತಹ ಗುಣಲಕ್ಷಣಗಳನ್ನ ಒಂದ್ಸರಿ ಇಟ್ಟು ನೋಡಿದಾಗ ನೀವು ಜಲ್ಡೆ ಹಿಡಿತೀರಾ ಅಲ್ವಾ ಪ್ರಿಯ? ಅದ್ರಲ್ಲಿ ಫಿಲ್ಟರ್ ಆಗುತ್ತಲ್ವಾ? ಅದ್ರಲ್ಲಿ ಬೇಡದೇ ಇರುವಂತಹ ಪದಾರ್ಥಗಳೆಲ್ಲವೂ ಸಹ ಕೆಳಗಡೆ ಹೋಗಿ ಅಥವಾ ಹೊರಗಡೆ ಹೋಗಿ ಬೇಕಾಗಿರುವಂತಹದ್ ಮಾತ್ರ ಅಲ್ಲಿ ಹೇಗೆ ಉಳಿಯುತ್ತೋ ಹಾಗೆ ಹೊರಟೋಗ್ತಾರೆ ಕೋಟಿ ಜನರು ಸಹ. ಉಳಿಯುವಂತಹದ್ದು ಒಬ್ರೆ ಯೇಸು ಕ್ರಿಸ್ತರು. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ನೋಡ್ತಿರುವಂತಹ ಗುಣಲಕ್ಷಣಗಳೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಮೊದಲನೇ ಗುಣ, ಪಾಪ ಇರಬಾರ್ದು. ಪಾಪಕ್ಕೆ ದೂರ ಇರ್ತಾರೆ ಯಾವಾಗಲೂ ಸಹ ದೇವರು. ಅದು ಪ್ರಪ್ರಥಮವಾಗಿರುವಂತಹ ಗುಣ. ಎರಡನೆಯದು, ಮನುಷ್ಯರ ಪಾಪವನ್ನ ಕ್ಷಮಿಸುವಂತಹ ಅಧಿಕಾರ ಇರಬೇಕು ದೇವರಿಗೆ. ಅಧಿಕಾರ ಇದ್ರೆ ಸಾಲದು, ಆ ಅಧಿಕಾರ ಪ್ರದರ್ಶಿಸಲ್ಪಟ್ಟಿರ್ಬೇಕು, ಪಬ್ಲಿಕ್ ಡೊಮೇನ್ಗೆ ಬಂದಿರ್ಬೇಕು. ಯಾವ್ದಾ? ಅದು ಕ್ಲಿಯರ್ ಆಗಿ ಆ ದೇವರು ಮನುಷ್ಯರ ಹತ್ರ ಈ ಮಾತನ್ನ ಹೇಳಿರ್ಬೇಕು. ಏನು? ಪಾಪ ಕ್ಷಮಿಸಲ್ಪಟ್ಟಿದೆ ನಿನ್ನದು ಅನ್ನುವಂತಹ ಮಾತನ್ನ ಹೇಳಿರ್ಬೇಕು. ಆ ಮಾತು ನಮಗೇನ್ ಗೊತ್ತಾಗ್ಬೇಕು? ಯಾವಾಗ್ಲೂ ನಡೆದಿರುವಂತಹ ವಿಚಾರ ಕ್ಲಿಯರ್ ಆಗಿ ಗ್ರಂಥಸ್ಥ ಆಗಿರ್ಬೇಕು, ಗ್ರಂಥದಲ್ಲಿ ಬರೆಯಲ್ಪಟ್ಟಿರ್ಬೇಕು. ಅರ್ಥ ಆಗ್ತಿದ್ಯಾ? ಓಕೆ, ಮೂರನೇ ಗುಣಲಕ್ಷಣಕ್ಕೆ ಹೋಗಿ ನೋಡೋಣ. ದೇವರಿಗೆ ವ್ಯತ್ಯಾಸಗಳಿರ್ಬೋದಾ ಇಷ್ಟಕ್ಕೂ? ದೇವರಿಗೆ ಮೇಲ್ಕುಲ, ಕೆಳಕುಲ, ಮೇಲ್ಕುಲದವರೇ ನನ್ನನ್ನು ಸೇವಿಸ್ಬೇಕು, ಕೆಳಕುಲದವರು ದೂರ ಇರಬೇಕು ಅನ್ನುವಂತಹ ವ್ಯತ್ಯಾಸ ಇರ್ಬೋದಾ? ಇರಬಾರ್ದು. ಇರ್ಬಾರ್ದಲ್ವಾ? ಹಾಗಾದ್ರೆ ವ್ಯತ್ಯಾಸ ಇರುವಂತವ್ರು ದೇವರಾಗ್ತಾರ? ನೀವು ಹೇಳಿ. ಈ ವ್ಯತ್ಯಾಸಗಳಿರುವಂತವರು ಇವರೇ ನನ್ನನ್ನು ಪೂಜಿಸ್ಬೇಕು, ಈ ಕುಲದವರೇ, ಈ ಗುಂಪಿನವರೇ ನನ್ನನ್ನು ಬಂದು ಪೂಜಿಸ್ಬೇಕು ಅನ್ನುವಂತಹ ವ್ಯತ್ಯಾಸ ಇರುವಂತವ್ರು ದೇವರಾಗ್ತಾರ? ಖಂಡಿತ ಆಗಲ್ಲ ಅಲ್ವಾ? ಓಕೆ, ನೀವು ನ್ಯೂಸ್ ಗಳನ್ನ ನೋಡ್ಬೇಕಾದ್ರೆ ನಿಮಗೆ ಸಾಕಷ್ಟು ಘಟನೆಗಳು ಕುಲ ವ್ಯವಸ್ಥೆ ಅನ್ನುವಂತ ಅಂಶವನ್ನ ಮಾತಾಡ್ಕೊಳ್ಬೇಕಾದ್ರೆ ಇದನ್ನು ಮಾತಾಡ್ಕೊಂಡಿದ್ವಿ. ಹೌದಾ? ಒಂದು ಚಿಕ್ಕ ಮಗು, ಕೆಳಕುಲಕ್ಕೆ ಸೇರಿರುವಂತಹ ಮಗು ಅಂತ ಹೇಳಿ, ಆ ಮಗು ಹಾಗೆ ಕ್ರಾಲ್ ಮಾಡ್ತಾ ದೇಗ್ತಾ ಬೇರೆ ಯಾವುದೋ ಒಂದು ಕೆಲಸದ ನಿಮಿತ್ತ ತಂದೆ ತಾಯಿ ಒಂದು ದೇವಾಲಯ, ಅದು ಯಾವ ಧರ್ಮದ ದೇವಾಲಯ ಅಂತ ನಾನು ಹೇಳ್ತಿಲ್ಲ, ಇಲ್ಲಿ ಸ್ಪೆಸಿಫೈ ಮಾಡ್ತಿಲ್ಲ, ಇಷ್ಟಕ್ಕೂ ಯಾವುದೋ ಒಂದು ಕೆಲಸದ ನಿಮಿತ್ತ ಆ ದೇವಾಲಯದ ಹತ್ರ ಬಂದಿದ್ರಷ್ಟೇ. ಆ ಮಗು ಅಲ್ಲಿಂದ ಸ್ವಲ್ಪ ತಪ್ಪಿಸ್ಕೊಂಡು ಅಂತ ಹೇಳಿದ್ರೆ ತಂದೆ ತಾಯಿ ಇಂದಿರ ಗಮನ ಅಲ್ಲಿಗೆ ಹೋಗದೆ ಆ ಮಗುವಿನ ಕಡೆ, ಮೋಸ್ಟ್ಲಿ ಕ್ರಾಲ್ ಮಾಡ್ತಾ ಇನ್ನೂ ನಡಿಲಿಕ್ಕೆ ಆಗ್ತಾನೆ ಶಕ್ತಿ ಬಂದಿರುವಂತಹ ಮಗು ದೇವಾಲಯಕ್ಕೆ ಬಂದು ಟಚ್ ಮಾಡ್ಬಿಟ್ಟಿದೆ ದೇವಾಲಯದ ಗೋಡೆಯನ್ನ. ಅದು ಟಚ್ ಮಾಡಿದ್ದಕ್ಕೆ ಅವರ ತಂದೆ ತಾಯಿಯನ್ನ ಕಟ್ ಹಾಕಿ ಹೊಡೆದ್ರು. ಗೊತ್ತಾ ನಮಗೆ? ತಂದೆ ತಾಯಿಯನ್ನ ಕಟ್ ಹಾಕಿ ಹೊಡೆದ್ರು. ಯಾಕೆ? ಒಂದು ಎಳೆ ಮಗು ಬಂದು ದೇವಾಲಯವನ್ನ ಮುಟ್ಟಿದ್ದಕ್ಕೆ ಹೊಡೆದ್ರು. ಯಾಕೆ? ಏನಾಯ್ತು? ಅಶುದ್ಧ ಆಯ್ತಂತೆ ದೇವಾಲಯ. ಅಶುದ್ಧ ಏನಕ್ಕೋಸ್ಕರ ಆಯ್ತು ದೇವಾಲಯ? ಕೆಳಕುಲಕ್ಕೆ ಸೇರಿದಂತಹ ಮಗು, ಕೆಳಕುಲದ ಫ್ಯಾಮಿಲಿಗೆ ಸೇರಿರುವಂತಹ ಮಗು ದೇವಾಲಯವನ್ನ ಮುಟ್ಟಿದಾಗ ದೇವಾಲಯ ಅಪರಿಶುದ್ಧವಾಗತ್ತೆ. ಹೌದಾ? ಇದೆ ಅಲ್ವಾ ವಿಶ್ವಾಸ?
ಹಿಂಗಿದೆ ಸಮಾಜ. ನೀವ್ ಈ ಸಮಾಜದ ಮಧ್ಯದಲ್ಲಿ ಇಷ್ಟೊಂದು ಕೋಟಿ ದೇವರುಗಳ ಮಧ್ಯದಲ್ಲಿ ಯಾರು ನಿಜವಾದ ದೇವರು ಅಂತ ಹೇಳಿ ಹುಡುಕ್ತಾ ಹೋದಾಗ ರಿಲಿಜಿಯಸ್ ಎಕ್ಸ್ಪರ್ಟ್ಸ್ ಕೊಟ್ಟಂತಹ ಇನ್ನೊಂದು ಕ್ವಾಲಿಫಿಕೇಶನ್ ಏನು ದೇವರಾಗಿರ್ಬೇಕು ಅಂತ ಹೇಳಿದ್ರೆ, ಇವರಿಗೆ ಭೇದಗಳೇನು ಸಹ ಇರಬಾರದು. ಭೇದಗಳೇನು ಇರಬಾರದು ಅಂತ ಹೇಳಿದ್ರೆ, ಮೇಲ್ಕುಲ ಕೆಳಕುಲ ಅನ್ನುವಂತಹ ಭೇದ ಇರಬಾರದು. ನೆಕ್ಸ್ಟ್, ಪುರುಷನು ಸ್ತ್ರೀ ಅನ್ನುವಂತಹ ಭೇದ ಇರಬಾರದು. ಈ ಡಿಸ್ಟಿಂಕ್ಷನ್ ಇದೆ ಗೊತ್ತಾ ನಮಗೆ ಸಾಕಷ್ಟು ಧರ್ಮಗಳಲ್ಲಿ. ಪುರುಷರು ಸ್ತ್ರೀ ಅನ್ನುವಂತಹ ಡಿಸ್ಟಿಂಕ್ಷನ್ ಇದೆ ಗೊತ್ತಾ? ಅಂದ್ರೆ ಯಾರು ಬರ್ಬೋದು ದೇವಾಲಯದೊಳಕ್ಕೆ ಅನ್ನುವಂತ ರೆಸ್ಟ್ರಿಕ್ಷನ್ಸ್ ಇದೆ ಗೊತ್ತಾ ನಮಗೆ? ನಾ ಹೇಳ್ತಿರುವಂತಹ ನಿಮಗೆ ಮೈಂಡ್ ಅಲ್ಲಿ ಸ್ಟ್ರೈಕ್ ಆಗ್ತಿದ್ಯಾ ಯಾವ್ದ್ರ ಬಗ್ಗೆ ಮಾತಾಡ್ತಿದೀನಿ, ಏನ್ ಮಾತಾಡ್ತಿದೀನಿ ಅನ್ನುವಂತಹದ್ದು? ಬರೀ ಪುರುಷರು ಮಾತ್ರ ಹೋಗಿ ಆರಾಧಿಸ್ಬೋದು, ಸ್ತ್ರೀ ಬಂದು ಆರಾಧನೆ ಮಾಡುವಂತಹ ಅಧಿಕಾರ ಹಕ್ಕು ಇಲ್ಲ. ಇದು ನಮಗ್ ಗೊತ್ತಾ? ಓಕೆ, ನೀವೆಲ್ಲರೂ ಸಹ ಬುದ್ಧಿವಂತರು, ಇದನ್ನೆಲ್ಲ ಸಮಾಜವನ್ನ ನೋಡ್ತಿದ್ದೀರಾ, ಈ ಪಾಯಿಂಟ್ಸ್ ಅನ್ನ ಇಂಡೈರೆಕ್ಟ್ ಆಗಿ ಹೇಳಿ ತಕ್ಷಣ ಕ್ಯಾಚ್ ಮಾಡ್ತಿದ್ದೀರಾ ಅನ್ನುವಂತಹದಕ್ಕೆ ನಾನು ಅಲ್ಲಲ್ಲಿಗೆ ನಿಲ್ಲಿಸ್ಕೊಂಡು ಮುಂದೆ ಹೋಗ್ತಿದ್ದೆ. ಓಕೆ, ಈಗ ಪುರುಷರು ಮಾತ್ರ ಬಂದು ಆರಾಧಿಸಬಹುದು, ಸ್ತ್ರೀಯರು ಬರೋ ಹಂಗಿಲ್ಲ ಅನ್ನುವಂತಹ ರೆಸ್ಟ್ರಿಕ್ಷನ್ ಸಾಕಷ್ಟು ಧರ್ಮದಲ್ಲಿದೆ. ಅಂದ್ರೆ ಪುರುಷರು ಸ್ತ್ರೀ ಅನ್ನುವಂತ ರೆಸ್ಟ್ರಿಕ್ಷನ್ಸ್ ಇದೆ. ನೆಕ್ಸ್ಟ್, ಅದನ್ನು ಹೊರತುಪಡಿಸಿ ಇನ್ನೂ ಯಾವ ರೆಸ್ಟ್ರಿಕ್ಷನ್ ಇದೆ? ಮೇಲ್ಕುಲ ಕೆಳಕುಲ ಅನ್ನುವಂತಹ ರೆಸ್ಟ್ರಿಕ್ಷನ್ ಇದೆ. ಇದ್ಯಾವುದೂ ಸಹ ಇಲ್ಲದೆ ಇರುವಂತವರು ದೇವರು. ಒಂದು ಗುಂಪಿಗೆ ಪ್ರಯಾರಿಟಿ ಕೊಡದೇ ಇರುವಂತವರು ದೇವರು. ಸೆಪರೇಟ್ ಆಗಿ ಒಂದು ಗುಂಪಿಗೆ ಬರೀ ಇವ್ರು ಮಾತ್ರ, ಬರೀ ಪುರುಷರು ಮಾತ್ರ, ಬರೀ ಮೇಲ್ಕುಲದವರು ಮಾತ್ರ ಅನ್ನುವಂತ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಇರುವಂತವರು ದೇವರು. ಯಾರು ಬೇಕಾದ್ರೂ ಬಂದು ದೇವರನ್ನ ಅಪ್ರೋಚ್ ಆಗುವಂತಹ ಅವಕಾಶ ಇರಬೇಕು. ಈ ಅವಕಾಶ ಕೊಟ್ಟಂತವ್ರು ಮಾತ್ರ ನಿಜವಾಗ್ಲೂ ದೇವರು. ಸತ್ಯವೇದದಲ್ಲಿ ಒಂದು ಮಾತನ್ನ ನೋಡೋಣ. ಈ ಗುಣ ಒಂದ್ ವೇಳೆ ಯೇಸು ಕ್ರಿಸ್ತರಿಗೆ ಇದೆಯಾ ಅಂತ ಹೇಳಿ ಒಂದು ಮಾತನ್ನ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ, 10-13. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. ಹೇಳಿಕೊಳ್ಳುವವರೆಲ್ಲರಿಗೆ ಯಾರ್ಯಾರು ಹೇಳ್ಕೊಳ್ತಾರೋ ಎಲ್ಲರಿಗೂ ಸಹ. ಹೇಳ್ಕೊಡುವಂತವ್ರು ಯಾವ ಕಾಸ್ಟಿಗೆ ಬೇಕಾದ್ರೂ ಸೇರಿರುವಂತವ್ರು ಆಗಿರ್ಬೋದು, ಹೇಳ್ಕೊಡುವಂತವ್ರು ಯಾವ ಕುಲಕ್ ಬೇಕಾದ್ರೂ ಸೇರಿರುವಂತವ್ರು ಆಗಿರಬಹುದು, ಹೇಳ್ಕೊಡುವಂತವ್ರು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಗ್ರೀಕರಾಗಿರ್ಬೋದು, ಅನ್ಯರಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಹೇಳಿಕೊಳ್ಳುವವರೆಲ್ಲರಿಗೂ ಸಹ ರಕ್ಷಣೆ ಖಚಿತವಾಗಿ ಆಗತ್ತೆ. ಹೌದಾ? ಇನ್ನೊಂದಷ್ಟು ಜನ ದೇವರುಗಳು ಫಿಲ್ಟರ್ ಔಟ್ ಆಗೋಗ್ತಾರ ಈ ಪಾಯಿಂಟ್ ಅಲ್ಲಿ. ದೇವರು ಅಂದ್ರೆ ಇನ್ನೊಂದು ಮುಖ್ಯವಾಗಿರುವಂತ ಗುಣಲಕ್ಷಣ ಏನಿರ್ಬೇಕು ಅಂತ ನೋಡ್ಕೊಂಡಿದ್ವಿ. ಡಿಸ್ಟಿಂಕ್ಷನ್ಸ್ ಇರಬಾರ್ದು. ಸತ್ಯವೇದದಲ್ಲಿ ನಾವು ಇನ್ನೊಂದು ಕಡೆನೂ ಓದ್ಕೊಳ್ತೀವಿ, ಅನ್ಯರು ಸ್ತ್ರೀ ಪುರುಷ ಅನ್ನುವಂತಹ ಭೇದಗಳಿಲ್ಲವೋ ಇಲ್ಲ ಅಂತ ಹೇಳಿ ನಾವು ಸಾಕಷ್ಟು ಸಾರಿ ಓದ್ಕೊಳ್ತೀವಿ ಆ ವಚನವನ್ನು ಸಹ. ಹೌದಾ? ಅದು ಕೀ ಪಾಯಿಂಟ್. ನಿಜವಾದ ದೇವರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ನೀವು ಈ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಸ್ಕ್ರೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸ್ಕ್ರೀನ್ ಅಂದ್ರೆ ಫಿಲ್ಟರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಕೋಟಿ ದೇವರುಗಳನ್ನ ಎಲ್ಲರೂ ಹೋಗಿ ಹ್ಯಾಂಡ್ ಆಫ್ ಪೀಪಲ್ ಮಾತ್ರ ಇರ್ತಾರೆ, ಬೆರಳೆಣಿಕೆಯಷ್ಟು ಜನ ಮಾತ್ರ ಇರ್ತಾರೆ. ಆ ಉಳಿದಿರುವಂತವರಲ್ಲಿ ನಿಜವಾದ ದೇವ್ರು ಹೇಗೆ ಅಂತ ಕಂಡುಹಿಡ್ಕೊಳ್ಳುವಂತಹದ್ದು ಈಸಿ ಅಲ್ವಾ? ಹೌದಲ್ವಾ? ಡಿಸ್ಟಿಂಕ್ಷನ್ಸ್ ಇರಬಾರ್ದು ಅಂತ ಇವಾಗವರೆಗೂ ಮಾತಾಡ್ಕೊಟ್ಟಿದ್ವಿ. ಈ ಡಿಸ್ಟಿಂಕ್ಷನ್ಸ್ ಅನ್ನು ನೀವು ಎಲ್ಲೆಲ್ಲೆಲ್ಲೆಲ್ಲ ನೋಡ್ಕೊಂಡು ಹೋಗ್ತಿರೋ ನೀಟಾಗಿ ಅರ್ಥ ಆಗೋಗುತ್ತೆ ನಮಗೆ. ನಿಜವಾದ ದೇವರು ಇಷ್ಟು ಜನ ಅಲ್ಲ ಅಂತ ಹೇಳಿ ಒಂದಷ್ಟು ಜನರನ್ನ ತೆಗೆದ್ ಬಿಡ್ತೀರಾ ಆ ಲಿಸ್ಟ್ ಇಂದ. ಹೌದಾ? ಡಿಸ್ಟಿಂಕ್ಷನ್ ಅಥವಾ ಭೇದಗಳು, ಯಾರಾದ್ರೂ ದೇವರ ಹತ್ರ ಬಂದು ಹತ್ರ ಬರ್ಬೇಕು ಅಂತ ಅನ್ಕೊಂಡಾಗ ರೆಸ್ಟ್ರಿಕ್ಷನ್ಸ್ ಏನು ಇರಬಾರ್ದು. ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿದ್ರೆ ತನ್ನ ಕುಲಕ್ಕೆ ಸಂಬಂಧಪಟ್ಟಂತೆ, ಅಥವಾ ತನ್ನ ಹುಟ್ಟಿಗೆ ಸಂಬಂಧಪಟ್ಟಂತೆ, ತನ್ನ ಜೆಂಡರ್ಗೆ ಸಂಬಂಧಪಟ್ಟಂತೆ, ಮೇಲ ಫಿಮೇಲ, ಗಂಡ ಹೆಣ್ಣ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ರೆಸ್ಟ್ರಿಕ್ಷನ್ಸ್ ಏನೂ ಸಹ ಇರಬಾರದು. ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಮನುಷ್ಯ ಎಲ್ಲರಿಗೂ ಸಹ ಅವಕಾಶ ಕೊಡುವಂತವರು ಮಾತ್ರ ದೇವರು. ಇದರ್ಥ ಆಯ್ತಾ ನಮಗೆ? ನೆಕ್ಸ್ಟ್ ಪಾಯಿಂಟ್ ಇನ್ನು ಏನೇನಿದೆ? ಯಾರಿಗಾದ್ರೂ ಹೊಸ ಪಾಯಿಂಟ್ ಏನಾದ್ರು ಬರ್ತಿದ್ಯಾ ದೇವರು ಅಂತ ಹೇಳಿ ಐಡೆಂಟಿಫೈ ಮಾಡ್ಕೊಂಡು ಹೋಗ್ಬೇಕಾದ್ರೆ? ಈಗ ನಾವು ನೋಡ್ತಿರುವಂತಹ 4ನೇ ಪಾಯಿಂಟ್, ಪ್ರಪಂಚದಲ್ಲಿ ಮುಂದೆ ಏನಾಗತ್ತೆ ಅಂತ ಹೇಳಿ ಹಿಂದನೆ ಹೇಳಿರ್ಬೇಕು ದೇವರು ಅಂತ ಹೇಳಿ ಹೇಳಿದ್ರೆ ದೇವರಿಗೆ ಏನ್ ಗೊತ್ತಿರ್ಬೇಕು? ಭವಿಷ್ಯತ್ ಗೊತ್ತಿರ್ಬೇಕು. ಮುಂದೆ ಏನಾಗತ್ತೆ ಅನ್ನುವಂಥದ್ದು ಗೊತ್ತಿರ್ಬೇಕು. ಹೌದಾ? ಮುಂದೆ ಏನಾಗತ್ತೆ ಅಂತ ಹೇಳಿ ಗೊತ್ತಾದಾಗ ಆ ದೇವರು ಮುಂದೆ ಏನ್ ನಡೆಯುತ್ತೆ ಅನ್ನುವಂತಹದ್ದನ್ನ ಬರೆಸಿರಬೇಕು ಗ್ರಂಥದಲ್ಲಿ. ನಾನು ಏನಕ್ಕೋಸ್ಕರ ಗ್ರಂಥದಲ್ಲಿ ಬರ್ಸಿರ್ಬೇಕು ಅಂತ ಪ್ರತಿ ಪಾಯಿಂಟ್ಗೂ ಹೇಳ್ತಿದ್ದೀನಿ ಅಂತ ಹೇಳಿ ಹೇಳಿದ್ರೆ, ಆ ದೇವರಲ್ಲಿ ಆ ಗುಣಲಕ್ಷಣ ಇದೆಯಾ ಇಲ್ವಾ ಅಂತ ಗೊತ್ತಿರೋದಿಲ್ಲ ನಮಗೆ ಗ್ರಂಥದಲ್ಲಿ ಬರೆಸದೆ ಹೋದ್ರೆ. ಇದ್ದು ಏನು ಪ್ರಯೋಜನ ಇಲ್ಲ. ಹೌದಲ್ವಾ? ಗ್ರಂಥದಲ್ಲಿ ಬರ್ಸಿಲ್ಲ ಅಂತ ಅನ್ಕೊಳ್ಳಿ, ಆ ದೇವರೆಲ್ಲ ಗುಣ ಇದೆ ಅಂತ ಅನ್ಕೊಳ್ಳಿ, ಇದ್ದೇನ್ ಪ್ರಯೋಜನ?
ನಮಗ್ ಗೊತ್ತಾಗಿಲ್ಲ ಅಂದ್ರೆ ಆ ದೇವರಲ್ಲಿ ಆ ಗುಣಲಕ್ಷಣ ಇದೆಯಾ ಅನ್ನುವಂತಹದ್ದು ನಮಗ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇದ್ದೇನ್ ಪ್ರಯೋಜನ? ಹೌದಲ್ವಾ? ಅದಕ್ಕೆ ಪ್ರತಿ ಪಾಯಿಂಟ್ಗೂ ಸ್ಟ್ರೆಸ್ ಮಾಡ್ತಿರುವಂತಹದ್ದು ಇವೆಲ್ಲವೂ ಸಹ ಗ್ರಂಥದಲ್ಲಿ ಬರೆಯಲ್ಪಟ್ಟಿರಬೇಕು. 4th ಪಾಯಿಂಟ್ ಏನಾದ್ರು ಅಷ್ಟೇ ಮಾಡ್ತಿದ್ವಿ, ದೇವರು ಅಂದ್ರೆ ಪ್ರಪಂಚದ ಭವಿಷ್ಯತ್ ಹೇಳಿರ್ಬೇಕು. ಪ್ರಪಂಚದಲ್ಲಿ ಇನ್ನೂ 1000 ವರ್ಷ ಆದ್ಮೇಲೆ ಏನ್ ನಡೆಯುತ್ತೆ ಅಂತ ಹೇಳಿರ್ಬೇಕು. ಇನ್ನೊಂದ್ 500 ವರ್ಷ ಆದ್ಮೇಲೆ ಏನ್ ನಡೆಯುತ್ತೆ ಅಂತ ಹೇಳಿರ್ಬೇಕು. ಕೊನೆಯಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿರ್ಬೇಕು. ಎಂತ ಕಾಲ ಬರುತ್ತೆ ಅಂತ ಹೇಳಿರ್ಬೇಕು. ಹೌದಾ? ಇಷ್ಟನ್ನು ಹೇಳಿರ್ಬೇಕಾ? ಈಗ ಮತ್ತೆ ಹುಡುಕ್ತಾ ಹೋಗೋಣ. ಮತ್ತೆ ಗೂಗಲ್ ಹೋಗಿ ನೀವು ದ ಬೆಸ್ಟ್ ಪ್ರಾಫಿಟಿಕ್ ಬುಕ್ ಅಂತ ಹೊಡೆದ್ರೆ ಮತ್ತೆ ಸತ್ಯವೇದದ ಹೆಸರೇ ಬರುತ್ತೆ. ಗೊತ್ತಾ ನಮಗೆ? ದ ಬೆಸ್ಟ್ ಪ್ರಾಫಿಟಿಕ್ ಬುಕ್ ಅಂತ ಹೊಡೆದ್ರೆ, ಪ್ರಾಫಿಟಿಕ್ ಅಂದ್ರೆ ಪ್ರವಚನ, ಪ್ರವಾದನೆ. ಆ ಪ್ರವಾದನೆಗೆ ಸಂಬಂಧಪಟ್ಟಿರುವಂತಹ ಬೆಸ್ಟ್ ಪುಸ್ತಕ ಯಾವುದು ಅಂದ್ರೆ ಮುಂದೆ ನಡೆಯುವಂತಹದ್ದನ್ನ ಹಿಂದೆನೆ ಹೇಳಿರುವಂತಹ ಪುಸ್ತಕ ಯಾವುದು ಅಂತ ಹೊಡೆದ್ರೆ ಮತ್ತೆ ಸತ್ಯವೇದದ ಹೆಸರು ಬರುತ್ತೆ. ಯಾಕೆ ಅಂದ್ರೆ ಒಂದ್ಸರಿ ನೀವು ಹಳೆ ಒಡಂಬಡಿಕೆಯನ್ನು ಓಪನ್ ಮಾಡಿ ನೋಡಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಸಾಕಷ್ಟು ಕಡೆ ದೇವರು 500 ವರ್ಷ ಆದ್ಮೇಲೆ ಏನ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇಸ್ರಾಯೇಲಿಯರ ಕುರಿತಂತೆ ಮಾತಾಡ್ಬೇಕಾದ್ರೆ ದೇವರು 500 ವರ್ಷ ಆದ ನಂತರ ನಿಮ್ಮನ್ನ ಯಾವ ರಾಜ ಬರ್ತಾನೆ, ಹೇಗಿರ್ತಾನೆ ಆ ರಾಜನ ಕ್ರೂರತ್ವ ಹೇಗಿರುತ್ತೆ ಅಂತ ಹೇಳಿ ಮಾತಾಡಿದ್ದಾರೆ. ನೆಕ್ಸ್ಟ್ 1000 ವರ್ಷ, ನೆಕ್ಸ್ಟ್ 500 ವರ್ಷ ಆದ ನಂತರ ಹೇಳಿದಿನಲ್ವಾ, 1000 ವರ್ಷ ಆದ ನಂತರ ಹಿಂಗಾಗತ್ತೆ, ಅದಕ್ಕೂ ನೀವು ರೆಡಿ ಆಗಿರಿ ಅಂತ ಬರ್ಸಿದ್ದಾರೆ. ಅದಾದ್ಮೇಲೆ ಮತ್ತೆ ಏನಾಗುತ್ತೆ ಅಂತ ಬರ್ಸಿದ್ದಾರೆ. ಅದಾದ್ಮೇಲೆ ಮತ್ತೆ ಏನಾಗುತ್ತೆ ಅಂತ ಬರ್ಸಿದ್ದಾರೆ. ಕೊನೆಗೆ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬರುವವರೆಗೂ ಇವೆಲ್ಲವನ್ನು ಸಹ ನೀವು ಫೇಸ್ ಮಾಡ್ಲಿಕ್ಕೆ ರೆಡಿ ಆಗಿರ್ಬೇಕು ಅನ್ನುವಂತಹ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೊಂಡು ಸಾಕಷ್ಟು ಭವಿಷ್ಯತ್ ಹೇಳಿದರೆ ಗೊತ್ತಾ ನಮಗೆ. ಅದಕ್ಕೆ ಬೆಸ್ಟ್ ಪುಸ್ತಕ ಅಂತ ಹೇಳಿದ್ರೆ ದಾನಿಯೇಲನ ಗ್ರಂಥ. ಎಕ್ಸಾಂಪಲ್ಗೋಸ್ಕರ ಬೇರೆ ಯಾವ ಗ್ರಂಥದಲ್ಲಿ ಪ್ರವಚನ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ನೀಟಾಗಿ ನಮ್ಗೆ 200 ವರ್ಷ ಆದ ನಂತರ ಏನ್ ನಡೆಯುತ್ತೆ ಅಂದ್ರೆ ದಾನಿಯೇಲನ ಕಾಲಕ್ಕೆ ದಾನಿಯೇಲನ ಕಾಲದಲ್ಲಿ ಇದ್ದೀವಿ ಅಂತ ಅನ್ಕೊಳ್ಳಿ ನಮ್ಗೆ. ಓಕೆ, ಈಗ 200 ವರ್ಷ ಆದ ನಂತರ ಏನ್ ನಡೆಯುತ್ತೆ, ಈಗಿಂದ 300 ವರ್ಷ ಆದ ನಂತರ ಏನ್ ನಡೆಯುತ್ತೆ, 400 ವರ್ಷ ಆದ ನಂತರ ಏನ್ ನಡೆಯುತ್ತೆ, ಏಸು ಕ್ರಿಸ್ತರು ಯಾವಾಗ ಬರ್ತಾರೆ, ಏಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚೆ ಯಾವ್ಯಾವ ರಾಜರು ಈ ಭೂಮಿಯನ್ನ ಆಳ್ತಾರೆ, ಯಾವ್ಯಾವ ಸಾಮ್ರಾಜ್ಯಗಳು ಬಂದು ಹೋಗುತ್ತೆ, ಪ್ರತಿಯೊಂದೊಂದನ್ನು ಡೀಟೈಲ್ಡ್ ಆಗಿ ಬರ್ಸಿದರೆ ಗೊತ್ತೆ. ದಾನಿಯೇಲನ ಸಂದರ್ಭ ಸುಮಾರು ಕ್ರಿಸ್ತಪೂರ್ವ 600 ಕ್ರಿಸ್ತಪೂರ್ವ 500 ನಡೆದಿರುವಂತಹ ವಿಚಾರ. ಆ ಸಂದರ್ಭದ ಬಗ್ಗೆ ಮಾತಾಡ್ತಿದ್ದೀನಿ. ಅಂದ್ರೆ ಯಾವ್ಯಾವ ಸಂದರ್ಭಗಳನ್ನ ನರೇಟ್ ಮಾಡ್ತಾ ಹೋಗ್ತಿರ್ತಾರೆ ದೇವರು ಅನ್ನುವಂತಹದ್ರ ಬಗ್ಗೆ. ಅಲ್ಲಿ ನೆಬೂಕದ್ನೆಚ್ಚರ್ ಬಂದ ಆಳಿದ ನಂತರ ಹಿಂಗಾಗತ್ತೆ. ನೆಕ್ಸ್ಟ್ ಪಾರಸಿಕರು ಬಂದು ರಾಜ್ಯವನ್ನ ಆಕ್ರಮಣ ಮಾಡ್ಕೊಳ್ತಾರೆ. ಆ ಪಾರಸಿಕರ ಕಾಲದಲ್ಲಿ ಈ ರಾಜನೇ ಆಳ್ತಾರೆ. ಈ ರಾಜ ಆದ ನಂತರ ಅಲೆಕ್ಸಾಂಡರ್, ಪಾರಸಿಕ ಸಾಮ್ರಾಜ್ಯ ಆದ ನಂತರ ಗ್ರೀಕ್ ಸಾಮ್ರಾಜ್ಯ ಬರುತ್ತೆ. ಗ್ರೀಕ್ ಸಾಮ್ರಾಜ್ಯ ಬಂದಾಗ ಗ್ರೀಕ್ ಸಾಮ್ರಾಜ್ಯವನ್ನ ಚಿರತೆಗೆ ಹೋಲಿಸ್ತಾರೆ ದಾನಿಯೇಲನ ಗ್ರಂಥದಲ್ಲಿ. ಇನ್ನು ಗ್ರೀಕ್ ಸಾಮ್ರಾಜ್ಯ ಬಂದಿರೋದಿಲ್ಲ, ಇನ್ನು ಅಲೆಕ್ಸಾಂಡರ್ ಹುಟ್ಟಿರೋದಿಲ್ಲ. ಅವಾಗ್ಲೇ ಏನ್ ಮಾತಾಡಿರ್ತಾರೆ ಗೊತ್ತು ದಾನಿಯೇಲನ ಹತ್ರ ದೇವ್ರು? ಚಿರುತೆಯ ತರ ಇರುವಂತಹ, ಚಿರುತೆಯ ಲಕ್ಷಣವನ್ನು ಹೊಂದಿರುವಂತಹ ಒಬ್ಬ ರಾಜ ಬರ್ತಾನೆ. ದಾನಿಯೇಲನಿಗೆ ದರ್ಶನದಲ್ಲಿ ಕಾಣಿಸ್ತಿರುತ್ತೆ ಇದೆಲ್ಲವೂ ಸಹ. ಚಿರತೆ ಬರುತ್ತೆ, ಮತ್ತೆ ಅದಕ್ಕೆ 4 ತಲೆ ಆಗೋಗುತ್ತೆ, ಒಂದು ಹೋಗಿ. ಇದೆಲ್ಲವೂ ದರ್ಶನದಲ್ಲಿ ತೋರಿಸ್ತಿರ್ತಾರೆ ದೇವರು ದಾನಿಯೇಲನಿಗೆ. ಏನಂತ ತೋರಿಸ್ತಿರ್ತಾರೆ? ಇಷ್ಟಕ್ಕೂ ಚಿರತೆ ಬರುತ್ತೆ ಅಂತ ಹೇಳಿದಾಗ ಹುಡುಕಿ ಸತ್ಯವೇದಲ್ಲೆಲ್ಲ ನೋಡಿ ಮತ್ತೆ ಹಿಸ್ಟ್ರಿಯನ್ನ ಕಂಪೇರ್ ಮಾಡಿ ನೋಡಿದಾಗ ಆಮೇಲೆ ಗೊತ್ತಾಗುತ್ತೆ ಏನು ಆ ಚಿರತೆ ಬೇರೆ ಯಾರು ಅಲ್ಲ, ಅಲೆಕ್ಸಾಂಡರ್. ಯಾಕಂದ್ರೆ ಚಿರತೆಗಿರುವಂತಹ ದೊಡ್ಡ ಗುಣಲಕ್ಷಣ ಏನು ಅಂತ ಹೇಳಿ, ಚಿರತೆಗಿರುವಂತಹ ಗುಣಲಕ್ಷಣ ಏನು? ಯಾವುದಕ್ಕೆ ಯಾವುದಕ್ಕೆ ಫೇಮಸ್ ಚಿರತೆ? ಚೀತಾ. ಸ್ಪೀಡ್ ಆಗಿ ಓಡುತ್ತೆ. ಸ್ಪೀಡಾಗಿ ಓಡುತ್ತೆ, ತುಂಬಾ ಸ್ಪೀಡಾಗಿ ಓಡುತ್ತಲ್ವಾ? ಸಾಕಷ್ಟು ಪ್ರಾಣಿಗಳಲ್ಲಿ ಚಿರತೆ ಅತ್ಯಂತ ವೇಗವಾಗಿ ಓಡುವಂತಹದ್ದಲ್ವಾ? ಫಾಸ್ಟೆಸ್ಟ್ ರನ್ನಿಂಗ್ ಮ್ಯಾಮಲ್ ಅಂತ ಮೋಸ್ಟ್ಲಿ ಕರಿತೀವಿ ಅಂತ ಅನ್ಸುತ್ತೆ. ಇಷ್ಟಕ್ಕೂ ಅದನ್ನ ಅಲೆಕ್ಸಾಂಡರ್ಗೆ ಹೋಲಿಸಿ ಮಾತಾಡ್ತಾರೆ ದೇವರು. ಏನಂತ? ಅಲೆಕ್ಸಾಂಡರ್ನ ನೋಡಿದಾಗ ನಿಮ್ಗೆ ಅದೇ ಅನ್ನಿಸ್ಬೇಕು. ಎಲ್ಲರಿಗಿಂತ ಫಾಸ್ಟ್ ಆಗಿ ಓಡಿ ಪ್ರಪಂಚವನ್ನೇ ಆಕ್ರಮಣ ಮಾಡಿಕೊಡುವಂತಹ ಪರಿಸ್ಥಿತಿಗೆ ಬಂದ ಅಲೆಕ್ಸಾಂಡರ್. ಸಾಕಷ್ಟು ವರ್ಷ ಏನು ಆಳಿಲ್ಲ ಅಲೆಕ್ಸಾಂಡರ್. ತಾನು ಅಧಿಕಾರಕ್ಕೆ ಬಂದ ತಕ್ಷಣ ಪ್ರಪಂಚವನ್ನೇ ಅಂದ್ರೆ ಪ್ರಪಂಚವನ್ನೇ ತನ್ನ ಕೈಯಲ್ಲಿ ಹಿಡ್ಕೋಬೇಕು ಅನ್ನುವಂತಹ ಪೊಸಿಷನ್ಗೆ ಬಂದ್ಬಿಟ್ಟಿದೆ ಅಲೆಕ್ಸಾಂಡರ್. ಇನ್ನೊಂದ್ ಸ್ವಲ್ಪ ರಾಜ್ಯಗಳಿತ್ತು ಜಯಿಸ್ಲಿಕ್ಕೆ. ಹೌದಾ? ಅಲೆಕ್ಸಾಂಡರ್ ಹೋದ ನಂತರ ಗ್ರೀಕ್ ಸಾಮ್ರಾಜ್ಯದಲ್ಲಿ 4 ತನ್ನ ಸೇನಾಧಿಪತಿಗಳೆಲ್ಲರೂ ಸಹ ಅಧಿಕಾರಕ್ಕೆ ಬಂದ್ಬಿಡ್ತಾರೆ. ಅಲೆಕ್ಸಾಂಡರ್ ಆದ ನಂತರ 4 ಜನ ಈ ಅಲೆಕ್ಸಾಂಡರ್ ಸಾಮ್ರಾಜ್ಯ ಏನಿರುತ್ತೆ ಅದು 4 ಭಾಗಗಳಾಗಿ ವಿಭಜನೆ ಆಗೋಗುತ್ತೆ. ಆ 4 ಕಮಾಂಡರ್ಗಳು ಬಂದು ಒಂದೊಂದು ಪ್ರಾಂತ್ಯವನ್ನು ಸಹ ಬಂದು ಆಕ್ರಮಣ ಮಾಡ್ಕೊಳ್ತಾರೆ. ಅದನ್ನು ಸತ್ಯವೇದದಲ್ಲಿ ಬರ್ಸಿದರೆ ಗೊತ್ತಾ? ಅಲೆಕ್ಸಾಂಡರ್ ಹುಟ್ಟಿಲ್ಲ ಇನ್ನು, ಏನೇನು ಅಲೆಕ್ಸಾಂಡರ್ ಇನ್ನೂ ಹುಟ್ಟದೇ ಇರುವಂತಹ ಕಾಲದಲ್ಲಿ ಏನೇನ್ ಬರ್ಸಿದ್ದಾರೆ ಸತ್ಯವೇದದಲ್ಲಿ? ಈ ಚಿರತೆಯನ್ನ ತೋರಿಸಿ ಅಲೆಕ್ಸಾಂಡರ್ಗೆ ಮುಂದೆ ಬರುವಂತಹ ಸಾಮ್ರಾಜ್ಯದಲ್ಲಿ ಬರುವಂತಹ ರಾಜ ಈ ಚಿರತೆ ತರ ಇರ್ತಾನೆ ಅನ್ನುವಂತ ಇಂಡಿಕೇಶನ್ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಆ ರಾಜ ಬಿದ್ದೋದ ನಂತರ, ಆ ರಾಜನ ಮರಣ ಆದ ನಂತರ ಮತ್ತೆ 4 ಜನ ಅದೇ ಸಾಮ್ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂತೆ ಆ ಚಿರತೆಗೆ ಒಂದ್ ತಲೆ ಇರುತ್ತೆ ಮುಂಚೆ, ಆಮೇಲೆ 4 ಆಗೋಗುತ್ತೆ. ಅದನ್ನು ತೋರಿಸ್ತಾರೆ ಗೊತ್ತಾ, ದರ್ಶನದ ರೂಪದಲ್ಲಿ ದಾನಿಯೇಲನಿಗೆ ದೇವರು. ಇದನ್ನ ಏನಕ್ಕೋಸ್ಕರ ಹೇಳಿದೆ ಅಂದ್ರೆ, ಪ್ರಪಂಚದಲ್ಲಿ ಮುಂದೆ ಏನ್ ನಡೆಯುತ್ತೆ ಅನ್ನುವಂತಹದ್ದನ್ನ ಹೇಳಿರುವಂತವರು ದೇವರಾಗ್ತಾರೆ. ಯಾಕಂದ್ರೆ ದೇವರು ಅಂದ್ರೆ ಭವಿಷ್ಯದ್ ಗೊತ್ತಿರುವಂತವ್ರು, ಭವಿಷ್ಯ ಜ್ಞಾನ ಇರುವಂತವ್ರು, ಮುಂದೆ ಏನ್ ನಡೆಯುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರುವಂತವ್ರು. ಏನ್ ಮಾಡಿರ್ಬೇಕು ಭವಿಷ್ಯದ್ ಗೊತ್ತಿರುವಂತಹ ದೇವರು? ತನ್ನ ಮಕ್ಕಳಿಗೆ ಅದನ್ನ ಹೇಳಿರಬೇಕು, ಮುಂದೆ ಹೀಗೆ ಆಗತ್ತೆ. ಮೊದಲನೇ ಶತಮಾನದಲ್ಲೂ ಯೇಸು ಕ್ರಿಸ್ತರು ಸಾಕಷ್ಟು ಭವಿಷ್ಯತನ್ನ ಹೇಳ್ತಾರೆ ಗೊತ್ತಾ ನಮಗೆ? ನಿಮಗೇನಾದ್ರೂ ನೆನಪಿದ್ಯಾ? ಯೇಸು ಆಲಯದ ಬಗ್ಗೆ ಹೇಳ್ತಾರೆ. ಮತ್ತೆ ಕಲ್ಲಿನ ಮೇಲೆ ಕಲ್ಲು ನಿಲ್ಲೋದಿಲ್ಲ ಅನ್ನುವಂತಹ ಮಾತು ಗೊತ್ತಲ್ವಾ ನಮಗೆ? AD 70 ಕ್ರಿಸ್ತ ಶಕ 70ರಲ್ಲಿ ಏನಾಗತ್ತೆ, ಅದು ನೆರವೇರುತ್ತೆ. ಕಲ್ಲಿನ ಮೇಲೆ ಕಲ್ಲು ನಿಲ್ಲೋದಿಲ್ಲ. ಆ ದೇವಸ್ಥಾನವನ್ನು ಕುರಿತಂತೆ ದೇವಾಲಯದ ಕುರಿತಂತೆ ಹೇಳಿ ಯೇಸು ಕ್ರಿಸ್ತರು ಹೇಳಿದಂತಹ ಮಾತು ನೆರವೇರುತ್ತೆ. ಬಂದು ಪ್ರತಿ ಕಲ್ಲನ್ನು ಡಿವೈಡ್ ಮಾಡಿ ತಗೊಂಡೋಗ್ತಾರೆ ದಂಡಿಗೆ ಬಂದಂತಹ ಜನ. ಯೇಸು ಕ್ರಿಸ್ತರು ಹೇಳಿದಂತಹ ಭವಿಷ್ಯ ಚಾಚು ತಪ್ಪದೆ ಚರಿತ್ರೆಯಲ್ಲಿ ನಡೆದಿದೆ. ಹೌದಾ? ಮತ್ತೆ ಯೇಸು ಕ್ರಿಸ್ತರು ಕೊನೆ ಕಾಲದ ಬಗ್ಗೆ ಹೇಳಿದಂತಹ ಪ್ರವಚನಗಳೇನೇನು? ಜನರ ಮೇಲೆ ಜನರು ಬೀಳ್ತಾರೆ, ರಾಜ್ಯಗಳ ಮೇಲೆ ರಾಜ್ಯ ಬೀಳುತ್ತೆ. ಇದೆಲ್ಲ ನಮ್ಗೆ ಗೊತ್ತಾ? ಅಲ್ಲಲ್ಲಿ ಆಗತ್ತೆ. ಈ ವಾರ್ತೆ ಏನು ನೀವು ಕೇಳ್ತೀರಾ? ಯುದ್ಧಗಳು ನಡೆಯುತ್ತೆ. ಈ ಮಾತುಗಳೆಲ್ಲ ನಮಗ್ ಗೊತ್ತಾ? ಈಗ ನೀವು ಹೇಳಿ, ಇದೆಲ್ಲವೂ ಪ್ರಸ್ತುತ ಕಾಲದಲ್ಲಿ ನಡೀತಿದ್ಯಾ? ಯೇಸು ಕ್ರಿಸ್ತರು ಹೇಳಿರುವಂತಹ ಭವಿಷ್ಯತ್ ನೆರವೇರುತ್ತಿದ್ಯಾ? ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲ ಗ್ರಂಥದಲ್ಲಿರುವಂತಹ ಭವಿಷ್ಯತ್ನ ಬಗ್ಗೆ ಮಾತಾಡತ್ರಿ. ಅದು ನೆರವೇರ್ತು, ಅದಾಗ್ಲೇ ನೆರವೇರ್ಬಿಟ್ಟಿದೆ ಈಗಾಗ್ಲೇ. ಅದನ್ನ ಒಂದ್ಸಾರಿ ನೀವು ನೋಡಿದಾಗ ದಾನಿಯೇಲ ಗ್ರಂಥದಲ್ಲಿ ಮತ್ತೆ ಹಳೆಯ ಒಡಂಬಡಿಕೆಯಲ್ಲಿ ಪುಸ್ತಕಗಳಲ್ಲಿ ಬರೆದಿರುವಂತಹ ಮಾತುಗಳೆಲ್ಲ ಒಂದ್ಸಾರಿ ನೀವು ನೋಡಿದಾಗ ಅರ್ಥ ಆಗುತ್ತೆ. ಅಪ್ಪ, ಇವರೇ ನಿಜವಾದ ದೇವ್ರು ಅಂತ ಹೇಳಿ ಕನ್ಕ್ಲೂಷನ್ಗೆ ಬಂದ್ಬಿಡ್ತೀರ. ಯಾಕಂದ್ರೆ ಹಿಸ್ಟ್ರಿಯಲ್ಲಿ ಏನೇನಾಯ್ತೋ, 1000 ವರ್ಷ ಆದ ನಂತರ, 500 ವರ್ಷ ಆದ ನಂತರ ಹಿಸ್ಟ್ರಿಯಲ್ಲಿ ಏನೇನಾಯ್ತೋ ಅದನ್ನೆಲ್ಲ 1000 ವರ್ಷ, 500 ವರ್ಷ, 1000 ವರ್ಷ ಹಿಂದೆನೆ ದೇವರು ನೀಟಾಗಿ ಹೇಳಿದ್ದಾರೆ. ಮುಂಚಿತವಾಗಿ ದರ್ಶನದ ರೂಪದಲ್ಲಿ ತನ್ನ ಭಕ್ತರಿಗೆ ತೋರಿಸಿದ್ದಾರೆ. ಅದು ಒಂದೇ ಒಂದು ಪ್ರೂಫ್ ಸಾಕು, ಸತ್ಯವೇದವನ್ನು ಬರೆಸಿರುವಂತಹ ದೇವರೇ ನಿಜವಾದ ದೇವರು ಅಂತ ಹೇಳಿ ಕಂಡು ಹಿಡ್ಕೊಳ್ಲಿಕ್ಕೆ. ಹೌದಾ? ಯಾಕಂದ್ರೆ ಪ್ರೂಫ್ ಸಮೇತವಾಗಿ ರಾಜನ ಹೆಸರು ಆ ದರ್ಶನದಲ್ಲಿ ರಿವೀಲ್ ಮಾಡದೆ ಹೋದ್ರು ದೇವರು, ಆ ರಾಜ ಹೇಗ್ ಬರ್ತಾನೆ, ಅವ್ನು ನೋಡ್ಲಿಕ್ಕೆ ಹೇಗಿರ್ತಾನೆ, ನೆಕ್ಸ್ಟ್ ಆ ರಾಜನಿಗಿರುವಂತಹ ಮುಖ್ಯವಾಗಿರುವಂತಹ ಗುಣಲಕ್ಷಣ ಏನು, ಅದಾದ್ಮೇಲೆ ಅಲ್ಲಿ ಎಷ್ಟು ಜನ ರಾಜರು ಬರ್ತಾರೆ, ಈ ರಾಜನ ಆದ ನಂತರ ಎಷ್ಟು ರಾಜರು ಬರ್ತಾರೆ, ಸಂಖ್ಯೆಯ ಸಮೇತವಾಗಿ ಎಷ್ಟು ವರ್ಷ ಆಳ್ತಾರೆ, ನೀಟಾಗಿ ಕ್ಲಿಯರ್ ಆಗಿ ಬರ್ಸಿಟ್ಟಿದ್ದಾರೆ ಗೊತ್ತಾ? ಅದು ಸತ್ಯವೇದಕ್ಕಿರುವಂತಹ ಖ್ಯಾತಿ, ಶ್ರೇಷ್ಠತೆ, ಭವಿಷ್ಯತನ್ನ ಹೇಳಿರುವಂತಹದ್ದು, ಪ್ರಪಂಚದಲ್ಲಿ ಮುಂದೆ ಏನಾಗತ್ತೆ ಅಂತ ಹೇಳಿರುವಂತಹದ್ದು, ಅದು ನೆರವೇರಿದೆಯಲ್ವಾ ಈಗಾಗ್ಲೇ? ಈಗ ಯೇಸು ಕ್ರಿಸ್ತರು ಹೇಳಿರುವಂತಹ ಭವಿಷ್ಯತೆಲ್ಲವೂ ನೆರವೇರ್ತಿದ್ಯಾ ಈಗ? ಆಲಯದ ಕುರಿತಂತೆ ಪ್ರವಚನ ಯಾವಾಗ್ಲೂ ನೆರವೇರ್ತು. ಅದನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲವೂ ಸಹ ಈಗಿನ ಕಾಲದಲ್ಲಿ ನೆರವೇರ್ತಿದ್ಯಾ? ಈಗ ಒಂದಷ್ಟು ಗ್ರಂಥಗಳನ್ನು ತಗೊಳ್ಳಿ. ಈಗ ಒಂದಷ್ಟು ಗ್ರಂಥಗಳನ್ನ ನೀವು ರಿಸರ್ಚ್ ಮಾಡಿ, ಗೂಗಲ್ಗೆ ಹೋಗಿ. ಈಗ ನೀವು ಗ್ರಂಥವನ್ನ ಓದ್ಬೇಕು, ಇನ್ನೊಂದು ಬೇರೆ ಗ್ರಂಥವನ್ನ ಓದ್ಬೇಕು ಅಂತ ಹೇಳಿದ್ರೆ ಆ ಗ್ರಂಥವನ್ನ ಪರ್ಚೇಸ್ ಮಾಡಿ ತಗೊಬೇಕಾಗಿರುವಂತ ಅನಿವಾರ್ಯತೆ ಇಲ್ಲ ಅಲ್ವಾ? ನೀವು ಗೂಗಲ್ ಅಲ್ಲಿ ಹೊಡೆದ್ರೆ ಆ ಗ್ರಂಥ ಪೂರ್ತಿ ನಿಮಗೆ ಸಿಕ್ಕುತ್ತೆ ಓದ್ಲಿಕ್ಕೆ. ಓದ್ ನೋಡಿ, ಯಾವ್ದಾದ್ರು ಗ್ರಂಥದಲ್ಲಿ ಪ್ರಪಂಚ ಭವಿಷ್ಯತನ್ನ ಯಾವ್ದಾದ್ರು ಗ್ರಂಥ ಹೇಳಿದ್ಯಾ? ಭವಿಷ್ಯತನ್ನ ಹೇಳಿರುವಂತಹದ್ದು ಅಂದ್ರೆ ಸುಮ್ನೆ ಹೇಳ್ಬಿಟ್ಟು ಅದ್ ನೆರವೇರದೇ ಇರುವಂತಹದ್ದಲ್ಲ. ಭವಿಷ್ಯತನ್ನ ಹೇಳಿರುವಂತಹ ಭವಿಷ್ಯತ್ ನೆರವೇರಿರ್ಬೇಕು. ಇದ್ ಯಾವ್ದಾದ್ರು ಗ್ರಂಥದಲ್ಲಿ ಇದೆಯಾ ಅಂತ ಹೇಳಿ ಒಂದ್ಸರಿ ನೀವ್ ರಿಸರ್ಚ್ ಮಾಡಿ ನೋಡಿ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಇದು 4th ಪಾಯಿಂಟ್. ನಾವ್ ಇಷ್ಟೊತ್ತು ಆಲೋಚನೆ ಮಾಡಿರುವಂತಹದ್ದು 4ನೇ ಪಾಯಿಂಟ್ ಏನು? ಪ್ರಪಂಚ ಭವಿಷ್ಯತ್ತನ್ನ ಮುಂಚಿತವಾಗಿ ಹೇಳಿರ್ಬೇಕು. ಯಾವತ್ತಾದ್ರೂ ಜ್ಯೋತಿಷ್ಯ ಅನ್ನುವಂತ ಅಂಶವನ್ನ ಆಲೋಚನೆ ಮಾಡಿ ನೋಡೋಣ. ಸಂಡೇ ಯಾವತ್ತಾದ್ರೂ ಜ್ಯೋತಿಷ್ಯ ಅನ್ನುವಂತ ಆಲೋಚನೆ ಮಾಡಿ ನೋಡೋಣ. ಈ ಜ್ಯೋತಿಷ್ಯರು ಪ್ರಪಂಚದಲ್ಲಿ ನಮ್ ಕಣ್ಮುಂದೆ ಕಾಣಿಸುವಂತಹ ಜ್ಯೋತಿಷಿಗಳು ಏನೇನ್ ಮಾಡ್ತಾರೆ, ಇವ್ರು ಹೇಳ್ತಿರುವಂತಹದ್ ನಿಜಾನ ಸುಳ್ಳ, ಹೆಂಗ್ ನಿಜ ಹೆಂಗೆ ಸುಳ್ಳು, ಜ್ಯೋತಿಷ್ಯ ಅಂದ್ರೆ ನಿಜವಾಗ್ಲೂ ಏನು, ಭವಿಷ್ಯತ್ ಹೇಳುವಂತಹದ್ದು ಅಂದ್ರೆ ಏನು ಅಂತ ಹೇಳಿ ಇವತ್ತಾದ್ರೂ ಆಲೋಚನೆ ಮಾಡಿ ನೋಡೋಣ. ಆದ್ರೆ ಸದ್ಯಕ್ಕೆ ಇದು 4th ಪಾಯಿಂಟ್ ಆಗಿತ್ತು. ಇನ್ನು 5th ಪಾಯಿಂಟ್, ಅತಿ ಮುಖ್ಯವಾಗಿರುವಂತಹ ಪಾಯಿಂಟ್ ಏನು? ದೇವರಿಗೆ ಮರಣದ ಮೇಲೂ ಸಹ ಅಧಿಕಾರ ಇರಬೇಕು. ಏನು? ದೇವರಿಗೆ ಮರಣದ ಮೇಲೂ ಸಹ ಅಧಿಕಾರ ಇರಬೇಕು. ನಾವು ಕಳೆದ ವಾರ ಒಂದು ಪಾಯಿಂಟ್ ಅನ್ನ ಮಾತಾಡ್ಕೊಂಡಿದ್ವಿ. ಯೇಸು ಕ್ರಿಸ್ತರಿಗೆ ಇಹಲೋಕದ ಜೀವನ ಇದೆಯಲ್ವಾ, ಅವ್ರು ಹೇಗ್ ದೇವರಾಗ್ತಾರೆ, ನಾವ್ ಇಹಲೋಕದ ಜೀವನ ಇರಬಾರ್ದು ದೇವರು ಅಂತ ಹೇಳಿದ್ರೆ ಅಂತ ಮಾತಾಡ್ಕೊಂಡಿದ್ವಿ. ಅದಾದ್ಮೇಲೆ ಯೇಸು ಕ್ರಿಸ್ತರ ವಿಚಾರದಲ್ಲಿ ಸಾಕಷ್ಟು ಜನರಿಗೆ ಡೌಟ್ ಬರುತ್ತೆ, ನಾರ್ಮಲ್ ಆಗಿ ಕ್ವೆಶ್ಚನ್ ಬರುತ್ತೆ. ಏನು? ಯೇಸು ಕ್ರಿಸ್ತರಿಗೂ ಜೀವನ ಇತ್ತಲ್ವಾ, ಇಹಲೋಕದ ಜೀವನ ಇತ್ತಲ್ವಾ, ಅವ್ರಿಗೂ ಹುಟ್ಟಿತ್ತಲ್ವಾ, ಅವ್ರಿಗೂ ಸಾವಿತ್ತಲ್ವಾ,
ಅನ್ನುವಂತಹ ಕ್ವೆಶ್ಚನ್ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಿಗೆ ಬರಬಾರದು. ಯಾಕೆ ಅಂದ್ರೆ ನಾವು ಸತ್ಯವೇದದಲ್ಲಿ ಸಾಕಷ್ಟು ಕಡೆ ನೋಡ್ತೇವೆ, ಮರಣಕ್ಕೆ ಯಾರ ಮೇಲೆ ಅಧಿಕಾರ ಇರಲಿಲ್ಲ? ಯೇಸು ಕ್ರಿಸ್ತರ ಮೇಲೆ ಮರಣಕ್ಕೆ ಅಧಿಕಾರ ಇರಲಿಲ್ಲ. ಇದನ್ನ ಸಾಕಷ್ಟು ಸಾರಿ ಓದ್ಕೊಳ್ತೀವ. ಮರಣವನ್ನ ಯಾರು ಜಯಿಸಿದ್ರು? ಯೇಸು ಕ್ರಿಸ್ತರು. ಒಂದಷ್ಟು ವಚನಗಳನ್ನ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಮರಣಕ್ಕೆ ಯಾವ ಶಕ್ತಿ ಇರ್ಲಿಲ್ಲ ಅಂದ್ರೆ ಯೇಸು ಕ್ರಿಸ್ತರನ್ನು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಇರ್ಲಿಲ್ವಂತೆ. 2ನೇ ಅಧ್ಯಾಯ 24ನೇ ವಚನ. ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕೆಂದರೆ ಮರಣವು ಆತನನ್ನು ಹಿಡುಕೊಂಡಿರುವುದು ಅಸಾಧ್ಯವಾಗಿತ್ತು. ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಇಂಪಾಸಿಬಲ್. ಯಾರಿಗೆ? ಡೆತ್ಗೆ ಯೇಸು ಕ್ರಿಸ್ತರನ್ನು ಬಂಧಿಸಿಟ್ಕೊಡುವಂತಹದ್ದು ಇಂಪಾಸಿಬಲ್ ಅಂತ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತದೆ ಹೇಳಿ? ದೇವರು ಇವತ್ತು ನಾವು ಮಾತಾಡ್ಕೊಳ್ತಿರುವಂತಹ ಕೊನೆ ಪಾಯಿಂಟ್ ಏನು? ದೇವರು ಅಂತ ಹೇಳಿದ್ರೆ ಮರಣ ಸಾವು ಸತ್ತೋಗುವಂತವರಲ್ಲ, ಮರಣ ಹೊಂದುವಂತವರಲ್ಲ, ಮರಣದ ಮೇಲೆ ಅಧಿಕಾರ ಇರುವಂತವರು ದೇವರು. ಮತ್ತೆ ಸಾವನ್ನ ಜಯಿಸ್ಲಿಕ್ಕೆ ಶಕ್ತಿ ಇರುವಂತವರು ದೇವರು, ಮರಣದ ಮೇಲೆ ಅಧಿಕಾರ ಇರುವಂತವರು ದೇವರು. ಹೌದಾ? ನಮಗಿದ್ಯಾ? ನಮಗ್ ಮರಣದ ಮೇಲೆ ಅಧಿಕಾರ ಇದೆಯಾ? ಈಗ ಮರಣವನ್ನ ಇಷ್ಟ ಬಂದಂತೆ ಆಡಿಸುವಂತ ಅಧಿಕಾರ ನಮಗಿದ್ಯಾ? ಈಗ ನಾವು ಮರಣ ಆದ್ವಿ ಅಂತ ಅನ್ಕೊಳ್ಳಿ, ಮತ್ತೆ ಯೇಸು ಕ್ರಿಸ್ತರು 2ನೇ ಬರೋಣದಲ್ಲಿ ಬಂದ ನಂತರ ಮತ್ತೆ ಸಮಾಧಿಗಳಲ್ಲಿ ಇರುವಂತವರೆಲ್ಲರೂ ಸಹ ಹೊರಗಡೆ ದೇವರು ಕರ್ಕೊಂಡ್ ಬರುವವರೆಗೂ ನಮ್ಗೆ ಅಧಿಕಾರ ಇಲ್ಲ ಹೊರಗಡೆ ಬರ್ಲಿಕ್ಕೆ. ಇದೆಯಾ? ಶಕ್ತಿ ಇದೆಯಾ ನಮ್ಗೆ? ಸತ್ರೆ ಮತ್ತೆ ಸತ್ತಂಗೆ ಅಷ್ಟೇ, ಮುಗಿತಲ್ಲಿಗೆ. ಆತ್ಮ ಎಲ್ಲೋ ಒಂದ್ ಕಡೆ ಇರುತ್ತೆ. ಆದ್ರೆ ನಮ್ಗೆ ಇಷ್ಟ ಬಂದಂತೆ ಶರೀರವನ್ನು ಇವಾಗ್ಲೇ ನಾವು ಸತ್ತಿದ ತಕ್ಷಣ ಮತ್ತೆ ಈ ಆತ್ಮ ಇದೇ ಶರೀರದಿಂದ ಮತ್ತೆ ಎದ್ದೇಳ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಆಗತ್ತ? ಇಲ್ಲ. ನಮಗೇನಿಲ್ಲ ಹೇಳಿ? ಮನುಷ್ಯರಿಗೆ ಏನಿಲ್ಲ? ಇಲ್ಲ. ಮರಣದ ಮೇಲೆ ಅಧಿಕಾರ ಇಲ್ಲ. ಹೌದಾ? ಈ ಅಧಿಕಾರ ಯಾರಿಗೆ ಮಾತ್ರ ಇರುವಂತಹದ್ದು? ದೇವರಿಗೆ ಮಾತ್ರ. ಸತ್ರೂ ಸಹ ಮತ್ತೆ ಎದ್ದೇಳಬಲ್ಲ ಶಕ್ತಿ ದೇವರಿಗೆ ಮಾತ್ರ ಇರುವಂತಹದ್ದು. ಮರಣವನ್ನು ಜಯಿಸುವಂತಹ ಶಕ್ತಿ ದೇವರಿಗೆ ಮಾತ್ರ ಇರುವಂತಹದ್ದು. ಮರಣವೂ ಸಹ ತನ್ನನ್ನು ಬಂಧಿಸಿಟ್ಕೊಳ್ಳಿಕ್ಕಾಗದೇ ಇರುವಂತಹ ಶಕ್ತಿ ದೇವರಿಗೆ ಮಾತ್ರ ಇರುವಂತಹದ್ದು. ಅದೇ ನಾವೀಗ ನೋಡಿದಂತಹ ಮಾತು. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ. ಯೇಸು ಕ್ರಿಸ್ತರ ಬಗ್ಗೆ ನಾವು ನೋಡ್ತಿರುವಂತಹ ವಚನಗಳಿವೆಲ್ಲವೂ ಸಹ ಯೇಸು ಕ್ರಿಸ್ತರಿಗೂ ಇಹಲೋಕದ ಜೀವನ ಇತ್ತು, ಆದ್ರೂ ಅವರನ್ನು ದೇವರು ಅಂತ ಏನಕ್ಕೋಸ್ಕರ ಕನ್ಸಿಡರ್ ಮಾಡ್ತೀವಿ? 1ನೇ ಅಧ್ಯಾಯ 18ನೇ ವಚನ. ಸತ್ತವನಾದೆನು ಮತ್ತು ಇಗೋ ಯುಗಾಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಮುಂದೆ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿಯವೆ. ಸತ್ತವನಾದೆನು ಮತ್ತು ಈಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ನನ್ನಲ್ಲಿ ನಾವಾಗ್ಲಿಂದ ಮಾತಾಡ್ಕೊಳ್ತಾ ಇದ್ದೀವಿ. ದೇವ್ರು ಅಂದ್ರೆ ಏನೇನ್ ಹೇಳ್ಕೊಂಡಿರ್ಬೇಕು? ನಾನೇ ನಾನು ಅನ್ನುವಂಥವ್ರು ದೇವ್ರಲ್ಲ. ನಾನೂ ದೇವ್ರೆ ಅಂತ ಅನ್ನುವಂಥವ್ರು ಏನಲ್ಲ? ದೇವರು ಅಲ್ಲ. ಏನಂತ ಹೇಳ್ಕೊಂಡಿರ್ಬೇಕು ದೇವರಾಗಿದ್ರೆ? ನಾನೇ ದೇವರು. ನಾನೇ ಅಂತ ಹೇಳ್ಕೊಂಡಿರ್ಬೇಕು. ಈ ವರ್ಡ್ ತುಂಬಾ ಇಂಪಾರ್ಟೆಂಟ್ ಪ್ರಿಯರೇ. ನಾನೇ ಅನ್ನುವಂತಹ ವರ್ಡ್ ತುಂಬಾ ಇಂಪಾರ್ಟೆಂಟ್. ನಾವು ಕಳೆದ ವಾರ ಮಾತಾಡ್ಕೊಂಡಾಗ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ, ಬ್ರದರ್ ಸತ್ಯವೇದದಲ್ಲಿ ನೀವು ಓದಿದಾಗ ನಾನೇ ಅನ್ನುವಂತಹ ಒಂದು ರೀತಿಯಾಗಿರುವಂತಹ ಹೆಮ್ಮೆಯ ಮಾತುಗಳೇ ಇರುವಂತೆ ಕಾಣಿಸುತ್ತೆ. ಅದು ಹೆಮ್ಮೆ ಮಾತಲ್ಲ. ಅದು ಹೇಳದೆ ಹೋದ್ರೆ ನಮ್ಮ ಈ ಮಣ್ಣಿನ ದೇಹವನ್ನು ಹೊತ್ತಿರುವಂತಹ ಮನುಷ್ಯರ ಜ್ಞಾನಕ್ಕೆ ಯೇಸು ಕ್ರಿಸ್ತರ ದೇವರು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ನಾನೇ ಅಂತ ಅವ್ರು ಹೇಳ್ಕೊಂಡಿರೋದಕ್ಕೆ ಇವತ್ತು ನಾವು ಅವ್ರ ದೇವ್ರು ಅಂತ ಹೇಳಿ ಒಪ್ಕೊಂಡಿದ್ದೀವಿ. ನಾನೇ, ಅವ್ರು ಮಾತ್ರನೇ. ನಾನೇ ಅಂದ್ರೆ ಒನ್ ಅಂಡ್ ಓನ್ಲಿ, ಅವರನ್ನ ಬಿಟ್ರೆ ಬೇರೆ ಇಲ್ಲ, ಅದು ಅದರ ಅರ್ಥ. ಹೌದಲ್ವಾ? ನಾನೇ ಅಂದ್ರೆ ಅವರನ್ನ ಬಿಟ್ಟು ಬೇರೆ ಇಲ್ಲ. ಸಾಕಷ್ಟು ಜನ ಇರ್ತಾರೆ ಪ್ರಿಯರ ಪ್ರಪಂಚದಲ್ಲಿ ನಿಮ್ಮ ಸುತ್ತಮುತ್ತಲು. ಏನು ಬ್ರದರ್ ಯೇಸು ಕ್ರಿಸ್ತ ನಿಜವಾಗ್ಲೂ ದೇವ್ರು ಬ್ರದರ್ ಅಂದ್ರೆ ನೀವು, ಅವ್ರು ಹೇಳ್ತಾರೆ ಏನಂತ? ಯೇಸು ಕ್ರಿಸ್ತರು ಒಬ್ರು ದೇವ್ರು ಬಿಡಿ ಬ್ರದರ್ ನಮ್ಗೆ ಅಂತಾರೆ. ಇದನ್ನ ಕೇಳಿದೀವ? ಯೇಸು ಕ್ರಿಸ್ತರು ಒಬ್ರು ದೇವ್ರು ಬಿಡಿ ಬ್ರದರ್, ಅವರು ದೇವ್ರೆ, ಇವರು ದೇವ್ರೆ. ನಿಜನ ಈ ಮಾತು ನಿಜನಾ? ಅದು ನಿಜ ಅಲ್ಲ, ಆದ್ರೆ ಹೆಸರು ಹಾಗೆ ಅನ್ನೋದು ಅಲ್ವಾ? ಯಾಕಂದ್ರೆ
ನಮಗೆ ನಮ್ಮೆಲ್ಲರಿಗೂ ಸಹ ಸಂಬಂಧಗಳಲ್ಲಿ ಎಲ್ಲವೂ ಒಬ್ಬೊಬ್ರೆ ಇರ್ತಾರೆ. ತಂದೆ ಒಬ್ರೆ, ಹೌದಲ್ವಾ? ಪತಿ ಗಂಡ ಒಬ್ರೆ, ಹೆಂಡತಿ ಒಬ್ರೆ. ದೇವ್ರು ಮಾತ್ರ ಅವರೂ ದೇವ್ರು, ಇವರು ದೇವ್ರು. ಒಂದ್ಸರಿ ಯೋಚನೆ ಮಾಡಿ ನೋಡಿ, ಎಷ್ಟೆಷ್ಟು ತಪ್ಪಾಗಿ ಮಾತಾಡ್ಕೊಳ್ತಿದ್ವಿ ಅಂತ ಹೇಳಿ. ಅದಕ್ಕೆ ಯೇಸು ಕ್ರಿಸ್ತರು ಈ ಅವರು ದೇವ್ರು ಇವರು ದೇವ್ರು ಅನ್ನುವಂಥವ್ರು ನನ್ನ ಹತ್ರನೇ ಬರ್ಬೇಡಿ, ನಾನೇ ಅನ್ನುವಂಥವ್ರು ಮಾತ್ರ ನನ್ನ ಹತ್ರ ಬನ್ನಿ. ಅದಕ್ಕೋಸ್ಕರನೇ ನಾನೇ ಅನ್ನುವಂತಹ ಪದ ಸ್ಟ್ರೆಸ್ ಮಾಡಿ ಬರ್ಸಿದ್ದಾರೆ. ನಾನೇ, ನನ್ನಲ್ಲೇ ಇದೆ ಬೀಗದ ಕೈ. ಯೇಸು ಕ್ರಿಸ್ತರು ಮಾನವ ಸ್ವರೂಪವನ್ನು ಹೊತ್ತಿದ್ರೂ ಸಹ ನಮಗೋಸ್ಕರ 33 ವರ್ಷಗಳ ಕಾಲ ಅವ್ರನ್ನಾದ್ರೂ ಸಹ, ಅವ್ರ ಮನುಷ್ಯರ ಜೀವನವನ್ನ ಹೊಂದಿದ್ರೂ ಸಹ, ಮನುಷ್ಯರ ದೇಹವನ್ನು ಹೊಂದಿದ್ರೂ ಸಹ, ಆದ್ರೂ ಏನಕ್ಕೋಸ್ಕರ ದೇವ್ರು ಅಂತ ಕನ್ಸಿಡರ್ ಮಾಡ್ತಿದ್ವಿ ಅಂತ ಹೇಳಿದಾಗ, ಈ ಮಾತುಗಳ ನಿಮಿತ್ತವಾಗಿ ಇವಾಗ ನಾವು ಓದ್ತಿದ್ವಿ ಪ್ರಕಟಣೆ ಗ್ರಂಥ 1:18 ಏನಂತ ಬರ್ಸಿದ್ದಾರೆ? ಸತ್ತವನಾದೇನು ಮತ್ತು ಈಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಇಲ್ಲಿ ಮ್ಯಾಚ್ ಆಗ್ತಿದ್ಯಾ? ನಾವ್ ಅನ್ಕೊಂಡಂತಹ ಮಾತು, ಆದಿ ಅಂತ್ಯ ಇರಬಾರ್ದು, ಹುಟ್ಟು ಸಾವು ಇರಬಾರ್ದು, ಮದ್ವೆ ವಿವಾಹ ಮಕ್ಕಳು ಇವೆಲ್ಲವೂ ಸಹ ಇರಬಾರ್ದು ಅಂತ ಹೇಳಿ ನಾವು ಮಾತಾಡ್ಕೊಂಡಂತಹ ಮಾತು ಮ್ಯಾಚ್ ಆಗ್ತಿದ್ಯಾ? ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿದ್ದೇನೆ. ನೆಕ್ಸ್ಟ್, ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಮರಣದ ಬೀಗದ ಕೈ ಯಾರ ಹತ್ರ ಇದೆಯಂತೆ? ಯಾರ ಹತ್ರ ಇದೆ ಈ ವಚನದ ಪ್ರಕಾರ? ಮರಣದ ಬೀಗದ ಕೈ ಯಾರ ಹತ್ರ ಇದೆಯೋ, ಯೇಸು ಕ್ರಿಸ್ತರ ಬಳಿಯಲ್ಲಿ ಮರಣದ ಬೀಗದ ಕೈ ಯಾರ ಹತ್ರ ಇದೆಯೋ ಅವ್ರ ದೇವರಾಗ್ತಾರೆ. ನಾವು ಹಿಂದಿನ ಪಾಯಿಂಟ್ 4th ಪಾಯಿಂಟ್ ಅಲ್ಲಿ ಮಾತಾಡ್ಕೊಂಡ್ವಲ್ವಾ? ಈ 5th ಪಾಯಿಂಟ್, ಕ್ಷಮಿಸಿ, 5th ಪಾಯಿಂಟ್ ಅಲ್ಲಿ ನಮ್ಮ ಇಂಟ್ರೊಡಕ್ಷನ್ ಅದೇ ಅಲ್ವಾ? ಮರಣದ ಮೇಲೆ ಹಕ್ಕಿರುವಂತವ್ರು, ಮರಣದ ಮೇಲೆ ಅಧಿಕಾರ ಇರುವಂತವ್ರು ಮಾತ್ರ ದೇವರಾಗ್ಲಿಕ್ಕೆ ಸಾಧ್ಯ. ಇನ್ನೊಂದ್ಸರಿ ಓದನ ಇದೇ ವಚನವನ್ನ. ಸತ್ತವನಾದೆನು ಮತ್ತು ಈಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ನಮಗೆ ಅರ್ಥ ಆಯ್ತಾ ಈ ಮಾತುಗಳೆಲ್ಲವೂ ಸಹ? ಇನ್ನೂ ಸಾಕಷ್ಟಿದೆ ವಚನಗಳು. ಯೋಹಾನನು ಬರೆದ ಸುವಾರ್ತೆ, ಅದನ್ನು ಒಂದ್ಸರಿ ಓದೋಣ. ಯೋಹಾನನು ಬರೆದ ಸುವಾರ್ತೆ. ಮರಣದ ಮೇಲೆ ಯೇಸುಕ್ರಿಸ್ತರು ಅಧಿಕಾರ ಹೊಂದಿದ್ದಾರೆ. ಈ ಕಾರಣದ ನಿಮಿತ್ತವಾಗಿಯೂ ಸಹ ಯೇಸುಕ್ರಿಸ್ತರೇ ದೇವರು ಅನ್ನುವಂತಹದನ್ನ ನೋಡ್ತಿದ್ದೀವಿ. 11ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ, 11ನೇ ಅಧ್ಯಾಯ 25ನೇ ವಚನ. 11:25. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಹೌದಾ? ನಾನೇ ಪುನರುದ್ಧಾನವು ಜೀವವೂ ಆಗಿದ್ದೇನೆ. ಈ ಜೀವ ಏನಂತ, ಹೆಂಗಿರುವಂತಹ ಜೀವ ಅಂತ? ಇದು ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಎಂತ ಶಕ್ತಿ ಇದೆ ಅಂದ್ರೆ ಯೇಸುಕ್ರಿಸ್ತರಿಗೆ. ನಾವ್ ಯೇಸುಕ್ರಿಸ್ತರನ್ನ ನಂಬಿದ್ರೆ ನಾವು ಸತ್ತರೂ ಸಹ ಬದುಕ್ತೀವಂತೆ. ಸತ್ತರೂ ಬದುಕಿಸುವಂತಹ ಶಕ್ತಿ ಯೇಸುಕ್ರಿಸ್ತರಿಗಿದೆ ಅಂತ ಹೇಳಿದಾಗ, ಯೇಸುಕ್ರಿಸ್ತರಿಗೆ ಕ್ಲಿಯರ್ ಆಗಿ ಮರಣದ ಮೇಲೆ ಅಧಿಕಾರ ಇದೆ ಅಂತ ನಮ್ಗೆ ಅರ್ಥ ಆಗ್ತಿದ್ಯಾ? 5th ಪಾಯಿಂಟ್ ಅಲ್ಲಿ ಇದ್ದೀವಿ. ಮರಣದ ಮೇಲೆ ಅಧಿಕಾರ ಇರುವಂತವ್ರು ಮಾತ್ರ ನಿಜವಾಗ್ಲೂ ದೇವ್ರು ಅಂತ ಹೇಳಿ ಮಾತಾಡ್ಕೊಳ್ತಿದ್ವಿ. ಅದರಲ್ಲಿ ಯೇಸುಕ್ರಿಸ್ತರ ನಿಜವಾಗ್ಲೂ ಮರಣದ ಮೇಲೆ ಅಧಿಕಾರ ಇದೆಯಾ ಅಂತ ಹೇಳಿ ಆಲೋಚನೆ ಮಾಡ್ತಾ ಬರ್ತಿದೀವಿ. ಇಲ್ಲಿ ಯೇಸುಕ್ರಿಸ್ತರು ಏನಂತಿದ್ದಾರೆ? ಮರಣದ ಮೇಲೆ ಎಷ್ಟಾಗಿ ಯೇಸುಕ್ರಿಸ್ತರಿಗೆ ಅಧಿಕಾರ ಇದೆ ಅಂದ್ರೆ, ಯೇಸುಕ್ರಿಸ್ತರು ಮಾತ್ರ ಅಲ್ಲ ಮರಣವನ್ನು ಜಯಿಸುವಂತಹದ್ದು. ಯೇಸುಕ್ರಿಸ್ತರನ್ನ ನಾವು ನಂಬ್ಕೊಂಡ್ರೆ ನಾವು ಸಹ ಸತ್ತರೂ ಬದುಕ್ತೀವಂತೆ. ಅಷ್ಟಾದಂತಹ ಅಥಾರಿಟಿ ಇದೆ ಮರಣದ ಮೇಲೆ ಯೇಸುಕ್ರಿಸ್ತರಿಗೆ. ಹೌದಾ? ಮುಂದೆ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದು ಯೇಸುಕ್ರಿಸ್ತರಿಗೆ ಮರಣದ ಮೇಲೆ ಇರುವಂತಹ ಪವರ್, ಅಥಾರಿಟಿ, ಅಧಿಕಾರ. ಹೌದಾ? ಅವ್ರು ಮಾತ್ರ ಅಲ್ಲ ಮರಣವನ್ನ ಜಯಿಸ್ತಿರುವಂತಹದ್ದು. ಅವರನ್ನ ನಾವು ನಂಬಿದ್ರೆ ಸಾಕು, ನಾವು ಸಹ ಮರಣವನ್ನ ಜಯಿಸ್ತೀವಿ, ಸತ್ತರೂ ಬದುಕ್ತೀವಿ. ಇದು ಎಲ್ಲಿಂದ ಬರ್ತದೆ? ಅವ್ರ ಮೇಲೆ ನಾವಿಟ್ಟಿರುವಂತಹ ನಂಬಿಕೆಯಿಂದ. ಹೌದಾ? ಅವ್ರಿಗೆ ಎಷ್ಟಾಗಿ ಅಧಿಕಾರ ಮರಣದ ಮೇಲೆ ಇದೆ ಅಂತ ಹೇಳಿದ್ರೆ, ಇಷ್ಟೊಂದು ಕೋಟಿ ಜನರನ್ನ ಬದುಕಿಸುವಂತಹ ಶಕ್ತಿ ಇದೆ ಇವರಿಗೆ. ಮರಣದಿಂದ ತಪ್ಪಿಸುವಂತಹ ಶಕ್ತಿ ಇದೆ. ಅಷ್ಟೊಂದು ಅಧಿಕಾರ ಇದೆ ಮರಣದ ಮೇಲೆ. ಈ ಪಾಯಿಂಟು ಸಹ ಏನು ಹೇಳ್ತದೆ ನಮಗೆ? ಯೇಸುಕ್ರಿಸ್ತರು ಸಂಪೂರ್ಣ ಅಧಿಕಾರವನ್ನ ಮರಣದ ಮೇಲೆ, ಸಾವಿನ ಮೇಲೆ ಹೊಂದಿದ್ದಾರೆ. ಈಗ ನೀವು ಹೇಳಿ, 5th ಪಾಯಿಂಟ್ ಪ್ರಕಾರನೂ ಸಹ ಯಾರ ದೇವ್ರ ತರ ಕಾಣಿಸ್ತಿದ್ದಾರೆ ನಮಗೆ? ಯೇಸುಕ್ರಿಸ್ತರೇ. ಯಾವ ಗ್ರಂಥದಲ್ಲಾದ್ರೂ ಇದೆಯಾ ಅಂತ ಹೇಳಿ ಹುಡುಕಿ ಒಂದ್ಸರಿ. ಏನಂತ? ಮರಣವನ್ನ ಜಯಿಸಿದ್ದೀನಿ, ಮರಣದ ಮೇಲೆ ನನಗೆ ಅಧಿಕಾರ ಇದೆ, ಮರಣ ನನ್ನನ್ನು ಬಂಧಿಸಿಟ್ಕೊಳ್ಲಿಕ್ಕೆ ಆಗುವುದಿಲ್ಲ. ಈ ಮಾತುಗಳೆಲ್ಲವೂ ಸಹ ಯಾವ ಗ್ರಂಥದಲ್ಲಾದ್ರೂ ಇದೆಯಾ ಅಂತ ಹೇಳಿ ಒಂದ್ಸರಿ ಹುಡುಕಿ. ಎಲ್ಲೂ ಕಾಣಿಸೋದಿಲ್ಲ. ಯೇಸುಕ್ರಿಸ್ತರು
ಇಹಲೋಕದ ಜೀವನವನ್ನ ಹೊಂದಿದ್ರೂ ಯೇಸುಕ್ರಿಸ್ತನ ದೇವರು ಅಂತ ಏನಕ್ಕೋಸ್ಕರ ಕರಿತಿದೀವಿ? ಸತ್ಯನು, ಆದ್ರೆ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಅವ್ರು ಈ ಲೋಕಕ್ಕೆ ಬಂದು ಆ ಜೀವನ, ಮನುಷ್ಯರ ಜೀವನವನ್ನ 33 ವರ್ಷಗಳ ಕಾಲ ತಗೊಂಡ್ಲಿಕ್ಕೆ ಕಾರಣ ಇದೆ. ಆ ಕಾರಣವನ್ನ ನಾವು ಪಕ್ಕಕ್ಕಿಟ್ರೆ, ಆ ಕಾರಣ ನಮ್ಮ ನಿಮಿತ್ತ ನಾನ್ ಕಳೆದ ವಾರ ಹೇಳಿದ್ನಲ್ವಾ, ಅದು ನಾವ್ ಇಂಟ್ರೊಡ್ಯೂಸ್ ಮಾಡಿದಾಗ ಪ್ರಪಂಚಕ್ಕೆ ಯೇಸುಕ್ರಿಸ್ತರನ್ನ ನಾವ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇರುವಂತಹ ಲೋಪದೋಷಗಳು ಬಿಟ್ರೆ, ಯೇಸುಕ್ರಿಸ್ತರು ಇಹಲೋಕದ ಜೀವನವನ್ನ ಹೊಂದಿರುವಂತಹ ಶಕ್ತಿ ಅಲ್ಲ. ಯೇಸುಕ್ರಿಸ್ತರು ಇಹಲೋಕದ ಜೀವನವನ್ನ ಹೊಂದಿರುವಂತಹ ದೇವರಲ್ಲ. ಅದ್ ನಮಗ್ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಯಾಕಂದ್ರೆ ಈಗ ನಾವು ಓದಿದ್ವು ಅಲ್ವಾ, ಮರಣದ ಬೀಗದ ಕೈ ಯಾರ ಹತ್ರ ಇದೆಯಂತೆ? ಯೇಸುಕ್ರಿಸ್ತರ ಹತ್ರ. ಹೌದಾ? ಯೇಸುಕ್ರಿಸ್ತರನ್ನ ನಂಬ್ಕೊಂಡ್ರೆ ಸಾಕಂತೆ ನಾವು ಸಹ ಸತ್ತರೂ ಜೀವಿಸ್ತೀವಿ. ಅಷ್ಟೊಂದು ಅಧಿಕಾರ ಇದೆ. ಈ ಮರಣ, ಈ ಹುಟ್ಟು, ಈ ಸಾವು, ಇದ್ರ ಮೇಲೆಲ್ಲ ಯೇಸುಕ್ರಿಸ್ತರಿಗೆ ಎಷ್ಟು ಅಧಿಕಾರ ಅಂದ್ರೆ ಅಷ್ಟೊಂದು ಅಧಿಕಾರ ಇದೆ. ಹೌದಾ? ಈ ಮುಂದೆ ಯೇಸುಕ್ರಿಸ್ತರು ಇಹಲೋಕ ಜೀವನವನ್ನು ಹೊಂದಿರುವಂತವರಲ್ಲ. ದೇವ್ರಿಗೆ ಇರ್ಬೇಕಾಗಿರುವಂತ ಅತಿ ಮುಖ್ಯವಾಗಿರುವಂತ ಗುಣಲಕ್ಷಣ ಇಹಲೋಕ ಜೀವನ ಇರಬಾರ್ದವ್ರು. ವಿವಾಹ, ಹುಟ್ಟು, ಸಾವು, ಮಕ್ಕಳು ಇವೆಲ್ಲವೂ ಸಹ ಇರಬಾರ್ದು ಅಂತ ನಾವು ಮಾತಾಡ್ಕೊಂಡಿದ್ವಿ. ಯೇಸುಕ್ರಿಸ್ತರು ಈ ಭೂಮಿಯ ಮೇಲೆ ಪ್ರವೇಶಿಸಿದ್ದಕ್ಕೆ, ಯೇಸುಕ್ರಿಸ್ತರು ಪರಲೋಕದಿಂದ ಈ ಭೂಮಿಯ ಮೇಲೆ ಕಾಲಿಟ್ಟದ್ದಕ್ಕೆ ನಾವ್ ಏನಂತ ಅನ್ಕೊಂಡ್ಬಿಡ್ಬಾರ್ದು, ಯೇಸುಕ್ರಿಸ್ತರು ಸಹ ನಮ್ ಜೊತೆನೆ, ನಮ್ ಫ್ರೆಂಡ್ಸ್ ಆಗಿ ಜೀವನ ಮಾಡಿದ್ರು 1ನೇ ಶತಮಾನದಲ್ಲಿ ಭೂಮಿಯ ಮೇಲೆ ಅಂತ ಅನ್ಕೊಂಡ್ಬಿಡ್ಬಾರ್ದು. ಮರಣದ ಬೀಗದ ಕೈ ಇಟ್ಕೊಂಡಿರುವಂತಹ ವ್ಯಕ್ತಿ ಭೂಮಿಯ ಮೇಲೆ ಕಾಲಿಟ್ರು ಅಂತ ಹೇಳಿದ್ರೆ ಆ 33 ವರ್ಷಗಳು, ಅದು ಒಂದು ಕಾರಣದ ನಿಮಿತ್ತವಾಗಿ, ಒಂದು ಯತ್ನದ ನಿಮಿತ್ತವಾಗಿ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, 5 ಪಾಯಿಂಟ್ ಅನ್ನ ಆಲೋಚನೆ ಮಾಡಿ ನೋಡಿದ್ವಿ ಇವತ್ತು. ಸಂದೇಶ ಮುಗಿಯಿತು. ಆ 5 ಪಾಯಿಂಟ್ ಅನ್ನ ಒಂದ್ಸಾರಿ ನೀವು ಹೇಳಿದ್ರೆ ನಾ ಕೇಳಿ ಸಂದೇಶವನ್ನು ಮುಗಿಸೋಣ ಒಂದೊಂದಾಗಿ. ಫಸ್ಟ್ ಪಾಯಿಂಟ್, ತನ್ನ ಜೀವಮಾನ ಪಾಪ ಮಾಡಿರಬಾರದು. ಜೀವಮಾನದುದ್ದಕ್ಕೂ ಸಹ, ತನ್ನ ಅಸ್ತಿತ್ವದುದ್ದಕ್ಕೂ ಸಹ ಪಾಪ ಮಾಡಿರಬಾರದು. ನೆಕ್ಸ್ಟ್, ಪಾಪಗಳನ್ನ ಕ್ಷಮಿಸುವಂತ ಗುಣ ಇರ್ಬೇಕು. ಮನುಷ್ಯರ ಪಾಪವನ್ನ ಕ್ಷಮಿಸುವಂತ ಗುಣ ಅಲ್ಲ. ಒಬ್ಬ ಮನುಷ್ಯನ ಪಾಪವನ್ನ ನಮಗೆ ಕ್ಷಮಿಸುವಂತ ಗುಣ ಇರುತ್ತೆ, ಮನುಷ್ಯರಿಗೆ ಗುಣ ಇರುತ್ತೆ. ಕ್ಷಮಾಗುಣ ಅನ್ನುವಂತ ಸಾಕಷ್ಟು ಜನ ಮನುಷ್ಯರಲ್ಲಿ ಇರುತ್ತೆ. ಗುಣದ ಬಗ್ಗೆ ನಾವು ಮಾತಾಡ್ತಿಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತೀವಿ? ಅಧಿಕಾರ ಇರಬೇಕು, ಮಾಫಿ ಮಾಡುವಂತಹ ಅಧಿಕಾರ ಇರಬೇಕು. ಅದು ನಾವು ಹೇಳಿರುವಂತಹ ಮಾತಲ್ಲ. 1ನೇ ಶತಮಾನದಲ್ಲಿ ಶಾಸ್ತ್ರಿಗಳು ಹೇಳಿರುವಂತಹ ಮಾತು ಏನಂತ? ದೇವರಿಗೆ ಮಾತ್ರ ಒಬ್ಬ ಮನುಷ್ಯನ ಪಾಪವನ್ನು ಕ್ಷಮಿಸುವಂತಹ ಅಧಿಕಾರ ಇರುತ್ತೆ. ಇದು ಯಾವ ಪುಸ್ತಕದಲ್ಲಾದ್ರೂ ಯಾರಾದ್ರೂ ಸಹ ಮನುಷ್ಯರನ್ನ ನೋಡಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಹೋಗು ಅಂತ ಇದೆಯಾ ಅಂತ ಹೇಳಿ ಹುಡುಕ್ಲಿಕ್ಕೆ ಶುರು ಮಾಡಿದ್ರೆ ಆ ಮಾತು ಸತ್ಯವೇದದಲ್ಲಿ ಸಿಕ್ತು. ಅದ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ಥರ್ಡ್ ಪಾಯಿಂಟ್, ಯಾವ ಭೇದವೂ ಸಹ ಇರಬಾರ್ದು. ಕುಲಭೇದ, ಗಂಡು ಹೆಣ್ಣಿನ ಭೇದ, ಇನ್ನೊಂದು ಭೇದ, ಜಾತಿ ವರ್ಗದ ಭೇದ, ಇವ್ಯಾವೂ ಸಹ ಇರಬಾರದು. ಈಕ್ವಲ್ ಆಗಿರುವಂತ ಆಪರ್ಚುನಿಟಿ ಇರ್ಬೇಕು ಎಲ್ಲರಿಗೂ ಸಹ ದೇವರ ಹತ್ರ ಬರ್ಲಿಕ್ಕೆ. ನೆಕ್ಸ್ಟ್, ಫೋರ್ತ್ ಪಾಯಿಂಟ್ ಏನು? ಪ್ರಪಂಚದಲ್ಲಿ ಏನಾಗುತ್ತದೆ ಎಂದು ಮೊದಲೇ ಗೊತ್ತಿರಬೇಕು ಮತ್ತು ಬರೆಸಿರಬೇಕು ಗ್ರಂಥದಲ್ಲಿ. ಪ್ರಪಂಚದ ಭವಿಷ್ಯತ್ತನ್ನ ಹೇಳಿರ್ಬೇಕು ನಿಜವಾದ ದೇವರಾಗಿದ್ದಾರೆ. 5ನೇ ಪಾಯಿಂಟ್ ಈಗ ನಾವು ಮಾತಾಡ್ಕೊಂಡಂತಹದ್ದು ಮರಣದ ಮೇಲೆ ಸಂದೇಶ ಅರ್ಥ ಆಗಿದೆ ಅಂತ ಹೇಳಿ ನಂಬ್ತಿದ್ದೀನಿ. ಅವಶ್ಯಕತೆ ಇದ್ರೆ 3ನೇ ಭಾಗವನ್ನು ಮುಂದಿನ ವಾರ ನೋಡೋಣ, ಅಥವಾ ಒಂದ್ ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟು 3ನೇ ಭಾಗವನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಇಷ್ಟೊತ್ತು ನೀವು ನಮಗೋಸ್ಕರ ಕೊಟ್ಟಿರುವಂತಹ ಈ ಕಾಲಾವಕಾಶದ ನಿಮಿತ್ತ, ನೀವು ತಿಳಿಸ್ಕೊಟ್ಟಿರುವಂತಹ ಈ ಜ್ಞಾನದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ತಂದೆ. ಅರ್ಥ ಮಾಡ್ಕೊಂಡಿರುವಂತಹ ಜ್ಞಾನವನ್ನ ಪ್ರಪಂಚಕ್ಕೆ ತಿಳಿಸಿ, ಪ್ರಪ್ರಥಮವಾಗಿ ನಾವು ಅಳವಡಿಸಿಕೊಂಡು ಯಾರ್ಯಾರು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಿದಾರೋ, ಯಾರ್ಯಾರಿಗೆ ಜ್ಞಾನ ಅವಶ್ಯಕತೆ ಇದೆಯೋ, ಯಾರ್ಯಾರು ನಿಜವಾದ ದೇವ್ರು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಹಾಕೊಂಡು ಪರಿಶೋಧಿಸ್ತಿದಾರೋ ಅವರೆಲ್ಲರಿಗೂ ಸಹ ಈ ಸತ್ಯವನ್ನ, ಈ ಸಹಾಯವನ್ನ ನಾವು ಮಾಡುವಂತೆ, ಹುಡುಕಲಿಕ್ಕೆ ಸಹಾಯವನ್ನ ಮಾಡುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದಾರೆ. ಸಾಕಷ್ಟು ಜನ ಪ್ರಪಂಚದಲ್ಲಿ ನನ್ನ ತಂದೆ ಯಾರನ್ನ ದೇವ್ರು ಅಂತ ಹೇಳಿ ಹೇಳಿದ್ರು ಅವರನ್ನೇ ನಾನು ದೇವ್ರು ಅನ್ಬೇಕು ಅನ್ನುವಂತಹ ತಪ್ಪಾದ ಕಲ್ಪನೆಯನ್ನ, ಅಭಿಪ್ರಾಯವನ್ನ ಹೊಂದಿದ್ದಾರೆ. ಪರಿಶೋಧನೆ ಮಾಡದೆ, ಏನನ್ನೂ ನಂಬದೇ ಇರುವಂತಹ ನಾವು ದೇವರ ವಿಚಾರದಲ್ಲಿ ಮಾತ್ರ, ನಿಮ್ಮ ವಿಚಾರದಲ್ಲಿ ಮಾತ್ರ ಕಣ್ಮುಚ್ಕೊಂಡು ಯಾರು ಏನ್ ಹೇಳಿದ್ರು ಸಹ ನಂಬ್ಕೊಂಡು ಮುಂದೆ ಹೋಗ್ತಿದ್ದೀವಿ ತಂದೆ. ಒಂದ್ಸಾರಿ ನಿಂತು ಪರಿಶೋಧನೆ ಮಾಡಿ ಆಲೋಚನೆ ಮಾಡುವಂತಹ ಮನಸ್ಥಿತಿಯನ್ನು ನಮಗೆ ಕೊಟ್ಟು ನಡೆಸಿ. ಪರಿಶೋಧನೆ ಮಾಡ್ಬೇಕಾದ್ರೆ ನಿಜವಾದ ದೇವರು ನಿಮ್ಮ ಹತ್ರ ನಾವು ಬರ್ಲಿಕ್ಕೆ ಸಹಾಯವನ್ನ ಮಾಡಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರೂ ಸಹ ಈ ಸಂದೇಶವನ್ನ ಉಪಯೋಗಿಸಿಕೊಳ್ಳುವಂತಹ ಅವಕಾಶಗಳನ್ನು ಅವರ ಜೀವನದಲ್ಲಿ ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ,
ನಿಮಗೆ ವಾಕ್ಯ ಸಂದೇಶವನ್ನು ಹಂಚುವಂತಹ ಪ್ರತಿಯೊಬ್ಬ ದೈವ ಸಂದೇಶಕರು, ಅವರ ಕುಟುಂಬ, ಅವರ ಅನಿವಾರ್ಯತೆಗಳು, ಅವರ ಅವಶ್ಯಕತೆಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು ಪ್ರತಿಯೊಂದನ್ನು ಸಹ ನೀವು ತಕ್ಕ ಕಾಲಕ್ಕೆ ತಕ್ಕ ರೀತಿಯಲ್ಲಿ ಪೂರೈಸ್ತೀರಾ ಅನ್ನುವಂತಹದನ್ನು ನಾವು ನಂಬುತ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತದೇನು ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ನನ್ನ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ಆಮೆನ್.